ಯವನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ಸಿದ್ಧನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳ್ಮನ ಮುಳುಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧದಿಂ ಶುದ್ಧರನ್ನಾಗಿ ಗೈದ ಶ್ರೀ ಜಡೆಸಿದ್ದ ಸಿದ್ಧಾರೂಢರಿಗೆ ನತನಪೇ, ಸಿದ್ಧಾರೂಢರಿಗೆ ನತನಪೇ. ಬಹಳ ಬಲ ವೇದಾಂತ ಕೇಸರ್ ಬಹಳ ಗರ್ಜನೆ ಕೇಳು ತನಕ, ಬಹಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಹಳ ಶಕ್ತಿಯ ಸಿಂಹಗರ್ಜ ಬಹಳ ಕೇಳಿದ ಬಳಿಕ ಕೂಗವು, ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದಾವರಿಗೆ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ತತ್ಸರ್ಪಿಳಾಗಿದ್ದು ನಮಗೆಲ್ಲ ನಿತ್ಯ ನಿಜಬೋಧೆಯನ್ನು ನೀಡುವಂತಹ ಅಭಿನವ ನಿಜಗುಣ ಗುರುಗಳ ಪಾದಾರವಿಂದಕ್ಕೂ ಹಣಿಮಣಿದು, ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಶರಣರಿಗೆ ನನ್ನ ಅನಂತ ಅನಂತ ವಂದನೆಗಳು. ಶಾಸ್ತ್ರ ನಡೆದದ್ದು ಭಗವದ್ಗೀತೆ. ಅದು ಶ್ರೀಕೃಷ್ಣ ಪರಮಾತ್ಮನು ತನ್ನ 8ನೇ ಅವತಾರದಲ್ಲಿ ಬಂದು ಭೂಭಾರವನ್ನು ಕಡಿಮೆ ಮಾಡಲಿಕ್ಕೆ ಅವತಾರದಿಂದೆತ್ತಿ, ಅಂದರೆ ಅಜ್ಞಾನವನ್ನು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಆ ರೀತಿಯಾಗಿ ಬಂದು ಪಾಂಡವ ಪಕ್ಷಗಳನ್ನು ವಹಿಸಿಕೊಂಡು ಅನೇಕ ರೀತಿಯಿಂದ ಮೊದಲು ರಕ್ಕಸರನ್ನು ದುಷ್ಟರನ್ನು ಎಲ್ಲರನ್ನು ಕೊಂದ ಮೇಲೆ ಮಹಾಭಾರತದಲ್ಲಿ ದುರ್ಯೋಧನ ವಂಶವೇ ಅಂದರೆ ಕುರುವಂಶವೇ ಪಂಚಪಾಂಡವರನ್ನು ಬಿಟ್ಟು ಅವರೆಲ್ಲರೂ ದುಷ್ಟರೇ. ಅದಕ್ಕೆ ಅದನ್ನು ನಾನು ನಿವಾರಣೆ ಮಾಡಬೇಕು ಅನ್ನುವಂಥ ಮಾತಿನಂತೆ ಪಾಂಡವರ ಪಕ್ಷಿ ನೋಡ್ರಿ, ನಾ ಹಿಂಗೆ ಕೆಳಗೆ ನೋಡ್ಬೇಕು. ಅದಕ್ಕೆ ಅರ್ಜುನ ನೀನು ಯುದ್ಧ ಮಾಡು ಅಂಥೇಳಿ ಅರ್ಜುನ ನನ್ನ ದಾಯಾದಿಗಳನ್ನು, ನನ್ನ ಅಜ್ಜ ಅಪ್ಪ ಗುರು ಇವರೆಲ್ಲರನ್ನೂ ನಾನು ಹೇಗೆ ಕೊಲ್ಲಲಿ, ನನಗಾಗೋದಿಲ್ಲ ಅಂಥೇಳಿ ಜಿಗುಪ್ಸೆ ಪಡ್ಕೊಂಡ. ಬೇಕಾಗಿಲ್ಲ ನನಗೆ, ಅವ್ರನ್ನ ಗೆದ್ದರೆ ಏನು ಮಾಡಬೇಕಾಗಿದೆ, ಅವರಿಂದ ಸೋತರೆ ಏನು ಮಾಡಬೇಕಾಗಿದೆ, ಅದಕ್ಕೆ ನನಗೆ ಯುದ್ಧವೇ ಬೇಡ ಅಂಥೇಳಿ ತನ್ನ ಮನದಲ್ಲಿ ಜಿಗುಪ್ಸೆ ಪಡ್ಕೊಂಡು ಅಲ್ಲಿ ಅಂಥೇಳಿ ತನ್ನ ಧನುಷನ್ನು ಆ ಕುರುಕ್ಷೇತ್ರ ಯುದ್ಧರಂಗ ಜಾಗದಲ್ಲಿ ತನ್ನ ಧನುಷನ್ನು ಕೆಳಗಿಟ್ಟು ಹಣೆಗೆ ಕೈ ಹಚ್ಕೊಂಡು ಕೂತ. ಆವಾಗ ಕೃಷ್ಣ ಅವೆಲ್ಲವೂ ಬಲ್ಲವಲ್ಲ, ಅದಕ್ಕೆ ನೋಡಪ್ಪ ಹಿಂಗೈತಿದು, ನಿನಗೇನು ಸಂಬಂಧ ಇಲ್ಲ ಇದು, ಯಾಕಂದರೆ ನಾನು ಬಂದದ್ದು ಅವತಾರ ಎತ್ತಿ ಒಂದು ರೀತಿಯಿಂದ ಇದೆ, ಅದನ್ನೇ ನಾನು ನನ್ನ ಕೆಲಸನ ಮಾಡ್ತೇನೆ, ನೀನು ನಿಮಿತ್ತ ಮಾತ್ರ ಇದ್ದೀಯ, ನೀನು ಯುದ್ಧ ಮಾಡು. ಯಾಕಂದರೆ ಅವರು ಪಾಪಿಷ್ಠರು, ಮತ್ತೊಬ್ಬರ ಮನಸ್ಸನ್ನು ನೋಯಿಸಿದವರು. ಈ ರೀತಿ ಅನೇಕ ರೀತಿಯಿಂದ ಕಷ್ಟಪಟ್ಟು
ತೊಂದರೆಗೀಡು ಮಾಡಿ ದುರ್ಗುಣಗಳನ್ನೇ ತುಂಬಿಕೊಂಡು ಬದುಕ್ತಾ ಇದ್ದಾರೆ. ಅದಕ್ಕೆ ಅದನ್ನು ನಾನು ನಿರ್ಮೂಲನೆ ಮಾಡಬೇಕಾಗಿದೆ, ಅದಕ್ಕೆ ನಾನು ಅವತಾರ ಎತ್ತಿ ಬಂದದ್ದಿದೆ ಅಂಥೇಳಿ ಮತ್ತೆ ಕೃಷ್ಣನನ್ನು ಅರ್ಜುನನನ್ನು ಹುರಿದುಂಬಿಸಿ ಎಲ್ಲ ವಿಚಾರಗಳನ್ನು ತಿಳಿಸಿ, ಅದಕ್ಕೆ ನೀನು ಯುದ್ಧ ಮಾಡು, ಅದು ಕ್ಷತ್ರಿಯ ಧರ್ಮ ಇದೆ, ಆ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ನೀನು ನಿಮಿತ್ತ ಮಾತ್ರ ಅಂಥೇಳಿ. ಅಂದರೆ ಈ ಒಂದು ಶರೀರ ಅನ್ನೋದೇ ಒಂದು ರಣರಂಗ, ಕುರುಕ್ಷೇತ್ರ. ಇಲ್ಲಿರುವಂಥ ಅರಿಷಡ್ ವರ್ಗಗಳ ಅಷ್ಟಮದ ಪಂಚ ವಿಷಯಾದಿ ಇವು 11 ಇಂದ್ರಿಯಗಳು ಇವೆಲ್ಲ ಇವೇ ಆ ಮಹಾಭಾರತದ 11-18 ಅಕ್ಷವಿನ ಸೈನ್ಯ ಇದ್ದಂಗೆ. ಅದನ್ನು ನೀನು ಒಳಗಿನಿಂದ ತಿಳ್ಕೊಂಡು ದೂರ ಮಾಡ್ಕೋ, ಹೊರಗಿನಿಂದ ಅದನ್ನು ನೋಡೋಕ್ಕೆ ಸಂಹಾರ ಮಾಡಬೇಕಾಗ್ತದೆ. ಹೀಗೆಲ್ಲವನ್ನು ಬಿಡಿಸಿ ಬಿಡಿಸಿ ಆತ್ಮಜ್ಞಾನವನ್ನು ಕುರಿತು ಬೋಧನೆ ಮಾಡ್ತಾನೆ. ಆ ಬೋಧನೆ ಒಂದು ಕುರುಕ್ಷೇತ್ರದ, ಇದು ಭಗವದ್ಗೀತೆಯ ಒಂದು ವಿಚಾರ. ಆ ಗೀತೆಯನ್ನು ಅವರು ಹೇಳ್ತಾ ಹೇಳ್ತಾ ಅರ್ಜುನ್ ಈ ಯುದ್ಧದಲ್ಲಿ ಹುರಿದುಂಬಿಸಿ ಮತ್ತೆ ನೀನು ಯುದ್ಧಕ್ಕೆ ತಯಾರಾಗಂತೇಳಿ ಅವನಿಗೆ ಯುದ್ಧಕ್ಕೆ ಹೋಲಿಸ್ತಾನೋ ಅದೇ ವಿಚಾರವನ್ನು ಕುರಿತು ಎಷ್ಟನೇದ್ರಿ ಪೇಪರ್ ಇಟ್ಟ ಹಾಂ 5ನೇ ಸಂಧಿಯಲ್ಲಿ 19 ಆಗಿರ್ಬೇಕ್ರಿ. ಒಟ್ಟಿಲ್ಲಿ 20ನೇ ನುಡಿ ಗಿಟ್ಟಾರು, ಏನೋ ಒಂದು ನುಡಿ ಮಾತಾಡೋಣಂತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ತ್ಯಕ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯ ಕರ್ಮಣ್ಯೇಭಿಪ್ರೇವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸ ಅಂಥೇಳಿ ಇಲ್ಲಿ 20ನೇ ನುಡಿ. ಅವರು 4ನೇ ಅಧ್ಯಾಯ 5ನೇದ್ರೊಳಗಲ್ಲ. ಸ್ಥಿರ ಬುದ್ಧಿ ರಸಂ ಮೂಢೋ ಬ್ರಹ್ಮ ಭ್ರಮೇ ಅನ್ಮಣಿ ಸ್ಥಿತ. ಅಂದರೆ ಇಹೈವ ತೈರ್ಜಿತ ಸರ್ವೋ ಯೇಷಾಂ ಸಾಮ್ಯ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. 19ನೇ ನುಡಿಯಲ್ಲಿ ಯಾರ ಮನಸ್ಸು ಬ್ರಹ್ಮದಲ್ಲಿ ನಿಂತಿರುವುದೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ. ಏಕೆಂದರೆ ಬ್ರಹ್ಮವು ದೋಷರಹಿತವಾಗಿರುತ್ತದೆ ಮತ್ತು ಸಮವಾಗಿಯೇ ಇರುತ್ತದೆ. ಆದುದರಿಂದ ಅವರು ಬ್ರಹ್ಮದಲ್ಲಿ ಸ್ಥಿತರಾಗಿರುತ್ತಾರೆ ಎಂಬುದನ್ನು ತಿಳಿದುಕೋ ಅಂತ ಹೇಳಿ 19ನೇ ನುಡಿಯಲ್ಲಿ ಜನನ ಮರಣ ಸಂಸಾರವನ್ನು ದಾಟುವುದಕ್ಕೆ, ಅಂದರೆ ಬಂಧದಿಂದ ಬಿಡಿಸಿಕೊಳ್ಳುವುದಕ್ಕೆ ಉಪಾಯವನ್ನು ಈ ಶ್ಲೋಕದಲ್ಲಿ ಪ್ರತಿಪಾದಿಸಿದೆ. ಬಂಧಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣವೆಂದು ಶಾಸ್ತ್ರವು ಹೇಳುತ್ತದೆ. ಮನೋಯವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ ಅಂದಂಗೆ ಎಲ್ಲದಕ್ಕೂ ಬಂಧನಕ್ಕೂ ಅದೇ ಕಾರಣ, ಮೋಕ್ಷ ಅಂದ್ರೆ ಬಿಡುಗಡೆಗೂ ಆ ಮನಸ್ಸೇ ಕಾರಣ. ಅದಕ್ಕೆ ಆ ಮನಸ್ಸನ್ನು ನಿನ್ನ ಅಂದ್ರೆ ದಮ ಶಮ ಅಂತೇವಲ್ಲ, ಆ ಮನಸ್ಸನ್ನು ಇಂದ್ರಿಯಗಳನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಅದು ಎರಡಕ್ಕೂ ಕಾರಣ ಆಗಿದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ವಿಷಯಾಕಾರದ ಮನಸ್ಸು ಅಂದರೆ ಬಹಿರ್ಮುಖವಾದ ಮನಸ್ಸು ಬಂಧಕ್ಕೆ ಕಾರಣವಾಗುತ್ತದೆ. ನಾವು ಬಹಿರ್ಮುಖವಾಗಿ ಹೊರಗಡೆಯ ಜಗತ್ತನ್ನೇ ಸತ್ಯ ಅಂತೇಳಿ ತಿಳ್ಕೊಂಡು ಅದರ ಆಗುವುಗಳಲ್ಲೇ ನಾವು ಲೀನವಾಗಿ ಬಿಟ್ಟರೆ, ಬ್ರಹ್ಮಾಕಾರವಾದ ಮನಸ್ಸು ಅಂದರೆ ಅಂತರ್ಮುಖವಾದ ಮನಸ್ಸು ಬಂಧಕ್ಕೆ ಕಾರಣವಾಗುತ್ತದೆ. ಬ್ರಹ್ಮಾಕಾರವಾದ ಮನಸ್ಸು ಅಂದರೆ ಅಂತರ್ಮುಖವಾದ ಮನಸ್ಸು ಮೋಕ್ಷಕ್ಕೆ ಕಾರಣವಾಗುತ್ತದೆ. ಮನಸ್ಸನ್ನು ಅಂತರ್ಮುಖಿಯಾಗಿ ನಾವು ಇಟ್ಟುಕೊಂಡ್ರೆ ಅದು ಮೋಕ್ಷಕ್ಕೆ ಕಾರಣ, ಮತ್ತು ಬಹಿರ್ಮುಖವಾಗಿ ನಾವು ಇಟ್ಟುಕೊಂಡ್ರೆ ಅದು ಬಂಧನಕ್ಕೆ ಕಾರಣ. ಈ ಶ್ಲೋಕದಲ್ಲಿ ಬ್ರಹ್ಮಾಕಾರವಾದ ಮನಸ್ಸುಳ್ಳವರು ಜನನ ಮರಣ ರೂಪವಾದ ಸಂಸಾರವನ್ನು ದಾಟಿದವರು.
ಏಕೆಂದರೆ ಪರಬ್ರಹ್ಮವು ನಿರ್ದೋಷಂ ಹಿ ಸಮಂ, ಅಂದರೆ ಬ್ರಹ್ಮವು ದೋಷರಹಿತವೂ ಸಮವೂ ಆದುದರಿಂದ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಆ ಬ್ರಹ್ಮವನ್ನು ತಿಳಿದವ ಬ್ರಹ್ಮನೇ ಆಗುತ್ತಾನೆ ಅಂತ ಹೇಳಿದಂತೆ ಎಂಬ ನ್ಯಾಯದಂತೆ ಅವರು ಬ್ರಹ್ಮಸ್ವರೂಪರೇ ಆಗಿರುತ್ತಾರೆ. ಈ ವಿಷಯದಲ್ಲಿ ಈ ಶ್ಲೋಕದಲ್ಲಿ ಬ್ರಹ್ಮಣಿ ಸ್ಥಿತ ಅಂದರೆ ಬ್ರಹ್ಮದಲ್ಲಿ ಸ್ಥಿತಿಯುಳ್ಳವರು ಎಂದು ಹೇಳಿದೆ. ಸಜಾತಿಯ ವಸ್ತುವಿನಲ್ಲಿ ಸಜಾತಿ ವಸ್ತುವೇ ಕೂಡುತ್ತದೆ, ವಿಜಾತಿ ವಸ್ತುವಿನ ಕೂಡಿಕೆ ಸಂಭವಿಸುವುದಿಲ್ಲ. ನೀರಿನಲ್ಲಿ ನೀರೇ ಕೂಡುವುದೇ ವಿನಃ ಎಣ್ಣೆಯಲ್ಲಿ ಅದು ಕೂಡಕ್ಕಾಗುವುದಿಲ್ಲ. ನೀರಿನಲ್ಲಿ ನೀರೇ ಕೂಡುವುದು, ಎಣ್ಣೆಯಲ್ಲಿ ಎಣ್ಣೆ ಕೂಡುವುದೇ ವಿನಃ ನೀರು ಕೂಡಲಾರದು. ಅದರಂತೆ ಬ್ರಹ್ಮದೊಂದಿಗೆ ಏಕವಾಗಬೇಕಾದರೆ, ಇಲ್ಲವೇ ಬ್ರಹ್ಮದಲ್ಲಿ ಲಯಿಸಬೇಕಾದರೆ ಬ್ರಹ್ಮದ ಲಕ್ಷಣಗಳುಳ್ಳ ಪದಾರ್ಥಗಳೇ ಆಗಬೇಕು. ಮಾಯೆಗೆ ಅಧಿಷ್ಠವಾದ ಬ್ರಹ್ಮಕ್ಕೂ ಅವಿದ್ಯೆಯೂ ಅಧಿಷ್ಠವಾದ ಪ್ರತ್ಯಗಾತ್ಮನಿಗೂ ಒಂದೇ ಲಕ್ಷಣವಿರುವುದರಿಂದ ಪ್ರತ್ಯಗಾತ್ಮನ ಪರಬ್ರಹ್ಮ ಈ ಶ್ಲೋಕದಲ್ಲಿ ಪರಬ್ರಹ್ಮಕ್ಕೆ ನಿರ್ದೋಷ ಮತ್ತು ಸಮ ಎಂದು ಎರಡು ಲಕ್ಷಣಗಳನ್ನು ಹೇಳಿದೆ. ಜ್ಞಾನಿಯು ತನ್ನ ಸ್ವರೂಪದಲ್ಲಿ ಅನುಭವಿಸುವುದರಿಂದ ಈಗಲೇ ಈ ಸಂಸಾರ ಸಾಗರದಿಂದ ಪಾರಾಗೋದು ಏನು ಆಶ್ಚರ್ಯ? ಜ್ಞಾನಿಯು ತನ್ನ ಸ್ವರೂಪದಲ್ಲಿ ಅನುಭವ ತಿಳ್ಕೊಂಡಂದ್ರೆ ಈಗಲೇ ಈ ಸಂಸಾರ ಸಾಗರದಿಂದ ಪಾರಾಗುವುದು ಏನು ಆಶ್ಚರ್ಯ? ಅದೇನು ಆಶ್ಚರ್ಯ ಅಲ್ಲ. ಈ ವಿಷಯವನ್ನು ವಶಿಷ್ಠ ಗೀತೆಯಲ್ಲಿ ಈ ರೀತಿ ಹೇಳಿದ್ದಾರೆ. ನಮೋಕ್ಷೋ ನ ಬಹ ಸಹ ಪುಷ್ಟೇ ಪಾತಾಲೆ ನ ಚ ಭೂತಲೆ ಮೋಕ್ಷೋ ಹಿ ಸ್ಥಿತೋ ವಿಮಲಂ ಸಮ್ಯಕ್ ಜ್ಞಾನ ವಿಬೋಧಿತಂ ಎಂದು ಹೇಳಿದೆ. ಅಂದರೆ ಮೋಕ್ಷ ಎಂಬುದು ಆಕಾಶದಲ್ಲೇ ಆಗಲಿ, ಪಾತಾಳದಲ್ಲೇ ಆಗಲಿ, ಭೂತಳದಲ್ಲೇ ಆಗಲಿ ಇರುವುದಿಲ್ಲ. ಚಿತ್ತವನ್ನು ಪ್ರಯತ್ನಪೂರ್ವಕವಾಗಿ ನಿರ್ಮಲಗೊಳಿಸಿಕೊಂಡು ನಿಶ್ಚಲ ಸ್ಥಿತಿಯಲ್ಲಿ ಇರಿಸಿದರೆ, ಅಂದರೆ ಚಲನವಲನ ಕ್ರಿಯೆ ಇಲ್ಲದ ನಿಶ್ಚಲವಾದ ಬ್ರಹ್ಮವೇ ತಾನೆಂಬ ಸಮಭಾವದಲ್ಲಿ ಇರಿಸಿದರೆ ಅಂಥವರಿಗೆ ಈ ಕ್ಷಣದಲ್ಲಿ ಮೋಕ್ಷ, ಅವರೇ ಸಂಸಾರವನ್ನು ಗೆದ್ದುಕೊಳ್ಳುವರು ಅಂಥೇಳಿ ಮೂಲದಲ್ಲಿ ಇಹೈವ ಎಂದ ಹೇಳಿದಿರೋದ್ರಿಂದ ಮೇಲೆ ಹೇಳಿದ ಲಕ್ಷಣಗಳುಳ್ಳವರು ಈ ಜನ್ಮದಲ್ಲಿ ಇಲ್ಲಿಯೇ ಮುಕ್ತ ಸ್ವರೂಪರಾಗುತ್ತಾರೆ ಎಂದು ತಿಳಿಯಬೇಕು. ಸಾರಾಂಶವೇನೆಂದರೆ, ಈಗ ಈ ಸಾಧನವನ್ನು ಮಾಡಿದರೆ ಸಾಧ್ಯವೆಂಬ ಮುಕ್ತಿಯು ಯಾವ ಜನ್ಮದಲ್ಲಿಯೋ ಯಾವಾಗಲೋ ಎಲ್ಲಿಯೋ ಆಗುವುದೆಂದು ಭಯಪಡಬೇಕಾಗಲಿಲ್ಲ. ಜ್ಞಾನದ ಫಲವು ಜ್ಞಾನದ ಸಮಕಾಲದಲ್ಲಿ ದೊರೆಯುತ್ತದೆ. ಗುರುಗಳ ಮೇಲೆ ಹೇಳ್ತಾರಲ್ಲ, ಸೂರ್ಯನ ಬೆಳಕು ಉತ್ಪತ್ತಿ ಆದ ತಕ್ಷಣ ಕತ್ತರಿನಲ್ಲಿ ಬಾಳತಿಗೆ ಹೋಗ್ತದೇನ್ರಿ? ತಕ್ಷಣ ಹೆಂಗೆ ಹೋಗ್ತದನೋ ಆ ರೀತಿಯಾಗಿ ಜ್ಞಾನದ ಫಲವು ಜ್ಞಾನದ ಸಮಕಾಲದಲ್ಲೇ ಆಗುವುದು. ದೀಪಾರಾಧನೆ ಸಮಕಾಲದಲ್ಲೇ ಕತ್ತಲು ತೊಲಗುವುದು. ಮೋಕ್ಷಕ್ಕೆ ಕಾಲ ನಿಯಮವಾಗಲಿ ದೇಶ ಕಾಲ ನಿಯಮವಾಗಲಿ ದೇಶ ನಿಯಮವಾಗಲಿ ಇರುವುದಿಲ್ಲ. ಯಾವ ಸಮಯದಲ್ಲಿ ಮನಸ್ಸು ಬ್ರಹ್ಮಾಕಾರವಾಗೋದು ಆಗಲೇ ಮೋಕ್ಷ. ಯಾವಾಗ ಅವನು ಬ್ರಹ್ಮಾಕಾರ ಆಗ್ತಾನಲ್ಲ, ಆ ರೀತಿಯಾಗಿ ಆ ಸಮಯದಲ್ಲಿ ಆ ಮನಸ್ಸು ಬ್ರಹ್ಮಾಕಾರವಾಗೋದು ಆಗಲೇ ಅವನಿಗೆ ಮೋಕ್ಷ ಆದಂಗೆ. ಮೂಲದಲ್ಲಿ ಸಾಮ್ಯ ಸ್ಥಿತಂ ಎಂದು ಹೇಳಿರುವುದರಿಂದ ಚಿತ್ತವು ಹೊಡೆದಾಟವಿಲ್ಲದೆ ಸಮವಾಗಿ ನಿಶ್ಚಲವಾಗಿದ್ದು ಸರ್ವಭೂತಗಳಲ್ಲಿಯೂ ಸಮವಾಗಿ ವ್ಯಾಪಿಸಿರುವ ಆತ್ಮನಲ್ಲೇ ಸ್ಥಿತಿಯುಳ್ಳದ್ದಾಗಿದ್ದಿರಬೇಕೆಂದು ತಿಳಿಯಬೇಕು. ಪ್ರತಿ ಪ್ರಾಣಿಯನ್ನು ನೋಡಿದಾಗಲೂ ದೇಹ ದೃಷ್ಟಿಯನ್ನು ಜೀವದೃಷ್ಟಿಯನ್ನು ಬಿಟ್ಟು ಆತ್ಮದೃಷ್ಟಿಯುಳ್ಳವರು ಸರ್ವಭೂತ ಕಾಲಗಳಲ್ಲಿ ಸಮವಾದ ಬ್ರಹ್ಮವನ್ನೇ ನೋಡಬಲ್ಲರು. ನೋಡ್ರಿ, ಪ್ರತಿ ಪ್ರಾಣಿಯನ್ನಾಗಲಿ ನೋಡಲಿ, ಯಾವುದರ ಒಟ್ಟ ದೇಹಗಳನ್ನು ದೃಷ್ಟಿಯಿಂದ ಜೀವದೃಷ್ಟಿಯನ್ನು ಬಿಟ್ಟು ಆತ್ಮದೃಷ್ಟಿ ನೋಡಿದಾಗ ಸರ್ವಭೂತಗಳಲ್ಲಿ ಆ ಪರಮಾತ್ಮನೇ ಇದ್ದಾನೋ ಅಥವಾ ನಾನೇ ಇದ್ದೀನಿ, ಆ ಬ್ರಹ್ಮವನ್ನು ನೋಡಬಲ್ಲವರು. ಇದೇ ಚರಮ ಸ್ಥಿತಿ. ಚರಮ ಅಂದ್ರೇನು? ಇದೇ ಕಡೆಯ ಸ್ಥಿತಿ. ಈ ಸ್ಥಿತಿಯನ್ನು ಪಡೆದು ಸರ್ವರು ಧನ್ಯರಾಗಬೇಕು. ಇಂಥ ಸ್ಥಿತಿ ನಾವು ಕೇಳಿದ ಮೇಲೆ ಗುರುವಿನಲ್ಲಿ ನಿಂತುಕೊಂಡು ನಾವು ಶಾಸ್ತ್ರ ಶ್ರವಣಾಗಲಿ ಸೇವಾದಿಗಳನ್ನಾಗಲಿ ಮಾಡಿ ಆತ್ಮಜ್ಞಾನದ ಅರಿವನ್ನು ಪಡೆದಾಗ ಅವ್ರಿಗೆ ಆ ಬ್ರಹ್ಮ ಸರ್ವಭೂತಗಳಲ್ಲಿಯೂ ಪರಮಾತ್ಮನೇ ಇದ್ದಾನು. ತೇನ ವಿನಾ ತೃಣಂಬಪಿಸಲ್ತೆ ಅಂದರೆ ಅಣುರೇನು ತೃಣಕಾಷ್ಟಗಳಲ್ಲಿ ಆ ಭಗವಂತ ಇದ್ದಾನು ಅನ್ನುವಂಥ ಭಾವ ಅವರಲ್ಲಿ ಬಂತಂದರೆ ಅದೇ ಚರಮ ಸ್ಥಿತಿ. ಅಂದರೆ ಅದೇ ಕಡೆ ಸ್ಥಿತಿ. ಆಗಲೇ ಅವನು ಮುಕ್ತನಾದಂಗೆ ಎಂಬ ಸ್ಥಿತಿಯನ್ನು ಪಡೆದು ಸರ್ವರು ಧನ್ಯರಾಗಬೇಕಾಗಿದೆ. ಈ ರೀತಿ ನಾವು ತಿಳ್ಕೊಳ್ಬೇಕಾಗಿದೆ. ಈ ಪ್ರಕಾರವಾಗಿ ಮೋಕ್ಷವನ್ನು ಪಡೆಯುವುದಕ್ಕಾಗಿ, ಸಂಸಾರ ಬಂಧನವನ್ನು ಕಳಚಿಕೊಳ್ಳುವುದಕ್ಕಾಗಿ, ಮಾಯೆ ಕಟ್ಟನ್ನು ಬಿಚ್ಚಿಕೊಳ್ಳುವುದಕ್ಕಾಗಿ ಈ ಶ್ಲೋಕದಲ್ಲಿ ನೇರವಾಗಿ ರಾಜಮಾರ್ಗವು ಬೋಧಿಸಲ್ಪಟ್ಟಿದೆ. ಈ ಮೇಲೆ ಹೇಳಿದಂಥ ಶ್ಲೋಕದೊಳಗೆ ರಾಜಮಾರ್ಗವನ್ನು ಬೋಧಿಸಲ್ಪಟ್ಟಿದೆ.
ಇಷ್ಟೇ ಅಲ್ಲ, ಈ ಶರೀರವಿರುವಾಗಲೇ ಕೈವಲ್ಯ ಸ್ಥಿತಿಯನ್ನು ಪಡೆಯಬಹುದೆಂಬ ವಿಶ್ವಾಸವನ್ನೂ ಸಹ ಉಂಟು ಮಾಡಿದೆ. ಅಂದರೆ ಈಗ ಸದ್ಯಕ್ಕೆ ದೇಹವಿರುವಾಗ ನಾವು ವಿದೇಹ ಮುಕ್ತ ಕೈವಲ್ಯ ಮುಕ್ತ ಅಂತೇವಲ್ಲ, ಅದಕ್ಕೆ ಈ ಶರೀರವಿರುವಾಗಲೇ ಕೈವಲ್ಯ ಸ್ಥಿತಿಯನ್ನು ನಾವು ಪಡೆಯಬಹುದೆಂಬ ವಿಶ್ವಾಸವನ್ನು ಸಹ ಉಂಟು ಮಾಡಿದೆ. ಮತ್ತು ಯಶಾಂ ಎಂದು ಹೇಳಿರುವುದರಿಂದ ಪ್ರತಿಯೊಬ್ಬರಲ್ಲಿಯೂ ಮೋಕ್ಷವನ್ನು ಪಡೆದುಕೊಳ್ಳುವ ಶಕ್ತಿ ಸಾಮರ್ಥ್ಯಗಳು ಇದ್ದೇ ಇರುವುದೆಂಬ ಧೈರ್ಯವೂ ಸಹ ಉಂಟು ಮಾಡುತ್ತದೆ. ಈ ಶ್ಲೋಕದಿಂದ ಇನ್ನೂ ಕಲಿಯುವ ಪಾಠ ಮತ್ತೆ ಇದೆ. ಸಂಸಾರವಿರುವುದೆಲ್ಲಿ? ಮನಸ್ಸಿನಲ್ಲಿ. ಮೋಕ್ಷವಿರುವುದೆಲ್ಲಿ? ಅದು ಮನಸ್ಸಿನಲ್ಲಿಯೇ. ವಿಷಯಾಕಾರವಾದ ಮನಸ್ಸೇ ಸಂಸಾರ, ಬ್ರಹ್ಮಾಕಾರವಾದ ಮನಸ್ಸೇ ಮೋಕ್ಷ. ಈ ಸಾಧಕನಿಗೆ ಬ್ರಹ್ಮದಲ್ಲಿರುವ ನಿರ್ದೋಷ ಮತ್ತು ಸಮ ಎಂಬ ಎರಡು ಲಕ್ಷಣಗಳು ನಿನ್ನ ಸ್ವರೂಪದಲ್ಲೇ ಇರುವುದರಿಂದ ನೀನು ಬ್ರಹ್ಮ ಸ್ವರೂಪನೇ ಆಗಿರುವಿ. ನೋಡು, ದೋಷ ನಿರ್ದೋಷ ಎಲ್ಲ ನಿನ್ನಲ್ಲಿದ್ದಾವೆ, ನಿನ್ನ ಮನಸ್ಸಿನಲ್ಲೇ ಐತದು. ಅದರ ಸಲುವಾಗಿ ನಿರ್ದೋಷ ಮತ್ತು ದೋಷ ಇವು ಸಮ ಎಂಬ ಎರಡು ಲಕ್ಷಣಗಳು ನಿನ್ನ ಸ್ವರೂಪದಲ್ಲೇ ಇರುತ್ತವೆ. ನೀನು ಬ್ರಹ್ಮ ಸ್ವರೂಪನೇ ಆಗಿರುವೆ. ಇನ್ನು ಮೇಲೆ ನಾನು ದೇಹವೆಂಬ ತುಚ್ಛ ಭಾವನೆಯನ್ನು ಬಿಟ್ಟು ಬಿಡು. ಅದಕ್ಕೆ ನಾನು ದೇಹ ಅಲ್ಲ, ದೇಹಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಭಾವನೆಯಲ್ಲಿ ಬರಬೇಕಾಗಿದೆ. ಇನ್ನು ಮೇಲೆ ನಾನು ದೇಹವಲ್ಲ ಎಂಬ ತುಚ್ಛ ಭಾವನೆಯನ್ನು ಬಿಟ್ಟು ನಾನು ಬ್ರಹ್ಮವೇ ಎಂಬ ಶ್ರೇಷ್ಠ ಭಾವನೆಯನ್ನಿಟ್ಟುಕೊಂಡು ಈ ಜನ್ಮದಲ್ಲಿಯೇ, ಅಂದರೆ ಈಗಲೇ ನೀನು ಮುಕ್ತನಾಗು ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾನು. ಮೋಹರಹಿತನು, ಬ್ರಹ್ಮದಲ್ಲಿ ಸ್ಥಿರ ಬುದ್ಧಿಯುಳ್ಳವನು, ಇಷ್ಟಪ್ರಾಪ್ತಿಯಾದಾಗ ಸಂತೋಷವನ್ನಾಗಲಿ ಅನಿಷ್ಟವನ್ನಾಗಲಿ ಪಡೆದಾಗ ದುಃಖವನ್ನಾಗಲಿ ಎಂದೂ ಹೊಂದೋದಿಲ್ಲ. ಮೋಹರಹಿತ ಅಂದರೆ ಮೋಹನೇ ಇಲ್ಲ ಅವನಿಗೆ. ಬ್ರಹ್ಮದಲ್ಲಿ ಸ್ಥಿರ ಬುದ್ಧಿ ಇರಬೇಕು. ಇಷ್ಟು ಪ್ರಾಪ್ತಿಯಾದಾಗ ಸಂತೋಷವನ್ನಾಗಲಿ ಅನಿಷ್ಟವನ್ನು ಪಡೆದಾಗ ದುಃಖವನ್ನಾಗಲಿ ಅವನು ಹೊಂದುವುದಿಲ್ಲ. ಅವನು ಸುಖ ದುಃಖಗಳಿಂದ ಹೊರಗಿರ್ತಾನ. ಅವೆರಡೂ ಬೇಕಾಗಿಲ್ಲ ಅವನಿಗೆ. ನಾನು ಬ್ರಹ್ಮ ಸ್ವರೂಪನೇ ಇದ್ದೇನು, ನನಗಿವು ಎರಡೂ ನನಗೆ ಸಂಬಂಧ ಇಲ್ಲ ಅಂಥೇಳಿ ಅನಿಷ್ಟವನ್ನು ಮತ್ತು ಸಂತೋಷವನ್ನು ಇವೆರಡೂ ಪ್ರಾಪ್ತಿಯಾದರೂ ಸಹಿತ ಅವ ದುಃಖನೂ ಪಡೆದಿಲ್ಲ, ಸುಖನೂ ಪಡೆದಿಲ್ಲ. ವ್ಯಾಖ್ಯಾನ: ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದ ಮಹಾಪುರುಷನ ಚಿಹ್ನೆಗಳು ಈ ಶ್ಲೋಕದಲ್ಲಿ ಕಂಡುಬರುತ್ತವೆ. ಅಜ್ಞಾನಿಗೂ ಜ್ಞಾನಿಗೂ ಇರುವ ಭೇದವು ಭಾವನೆಯಲ್ಲಿರುತ್ತದೆ. ಈ ಭಾವನೆಯು ಜ್ಞಾನಿಯ ಆಚರಣೆಯಲ್ಲಿ ವ್ಯಕ್ತವಾಗುತ್ತದೆ. ಕುರುಡನಿಗೂ ಕಣ್ಣಿದ್ದವನಿಗೂ ಇರುವ ಭೇದವು ಅವರ ನಡಿಗೆಯಲ್ಲೇ ತಿಳಿದು ಬರುತ್ತದೆ. ಇವು ಕುರುಡದಾನು ಮತ್ತು ಇವು ಕಣ್ಣಿದ್ದವದಾನ ಅಂತ ಹೇಳಿ ತಿಳ್ಕೊಂಡು ಅವ್ರು ನಡ್ಕೊಂತೇನು ಹೋಗ್ತಿರ್ತಾರಲ್ಲ, ಅವಾಗ ಅವರ ನಡಿಗೆಯಲ್ಲೇ ತಿಳಿದು ಬರುತ್ತದೆ. ಬ್ರಹ್ಮಜ್ಞಾನಿಯು ಅತ್ಯಂತ ವಿಪತ್ತಿನ ಸ್ಥಿತಿಯಲ್ಲಿಯೂ ಅಪ್ರಿಯ ಸಂದರ್ಭದಲ್ಲಿಯೂ ದುಃಖಿಯಾಗದೆ ಸ್ವರೂಪ ಸ್ಥಿತಿಯಲ್ಲೇ ಇರುತ್ತಾನೆ. ಯಾರು? ಬ್ರಹ್ಮಜ್ಞಾನಿಯು ಅತ್ಯಂತ ಅವನಿಗೆ ವಿಪತ್ತು ಅಂದರೆ ದುಃಖ ಕಷ್ಟ ಬಂದಾಗ ಸ್ಥಿತಿಯಲ್ಲಿಯೂ ಅಪ್ರಿಯ ಅಂದರೆ ತನಗೆ ಬೇಡವಾದದ್ದು ಇಷ್ಟ ಇಲ್ಲದ್ದು ಸಂದರ್ಭದಲ್ಲಿಯೂ ದುಃಖಿಯಾಗದೆ, ಅದ್ರಾಗ ದುಃಖ ಪಡೋದಿಲ್ಲ, ಸ್ವರೂಪ ಸ್ಥಿತಿಯಲ್ಲೇ ಇರುತ್ತಾನೆ. ಮತ್ತು ಸುಖವನ್ನುಂಟು ಮಾಡುವ ಅನುಕೂಲ ಸ್ಥಿತಿಯಲ್ಲಿ ಹಿಗ್ಗಲಾರನು. ಅತಿ ಸಂತೋಷ ಸುಖ ಇವೆರಡೂ ಇದ್ದಾಗ ಅವನ ಅನುಕೂಲ ಸ್ಥಿತಿಯಲ್ಲಿ ಹಿಗ್ಗಲಾರನು. ಈ ಎರಡೂ ಸ್ಥಿತಿಯಲ್ಲಿ ಸಾಕ್ಷಿ ಭಾವದಿಂದ ಇರುತ್ತಾನೆ. ಇವೆರಡೂ ನನಗೆ ಸಂಬಂಧ ಇಲ್ಲ, ಇದನ್ನು ನೋಡುವ ನಾನೇ ಇದ್ದೇನೆ, ಆತ್ಮಸ್ವರೂಪನೇ ಇದ್ದೇನೆ, ಬ್ರಹ್ಮನೇ ಇದ್ದೇನೆ. ಬ್ರಹ್ಮಜ್ಞಾನಿ ಅಂದರೆ ಬ್ರಹ್ಮವನ್ನು ಅಪರೋಕ್ಷವಾಗಿ ತಿಳಿದವನು. ಅವನ ದೃಷ್ಟಿಯಲ್ಲಿ ಈ ಪ್ರಪಂಚವು ಮಿಥ್ಯವಾಗಿ ತೋರುವುದು. ಅದಕ್ಕೆ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಈ ರೀತಿಯಾಗಿ ಮಿಥ್ಯೆಯಾಗಿ ತೋರುವುದು. ಇದೇ ವಿಷಯವನ್ನು ನಿಜಗುಣರು ವಿಷಮ ಸಂಸಾರವನ್ನು ಕನಸೆಂದರಿ. ಈ ಸಂಸಾರ ಅಂದರೆ ವಿಷಮತಿ, ಸಮ ಇಲ್ಲ, ಅದನ್ನು ಸಮ ಮಾಡಕ್ಕೂ ಬರುವುದಿಲ್ಲ. ಈ ವಿಷಮ ಸಂಸಾರವನ್ನು ಕನಸೆಂದರಿ ಎಂದು ಹೇಳಿರುತ್ತಾರೆ. ಇಂತಹ ಮಿಥ್ಯಾ ಪ್ರಪಂಚದಲ್ಲಿ ಪ್ರಿಯ ವಸ್ತುವಿನ ಲಾಭದಿಂದ ಸಂತೋಷವೇ ಆಗಲಿ, ಅಪ್ರಿಯ ವಸ್ತುವಿನ ಲಾಭವೇ ಆಗಲಿ, ದುಃಖವೇ ಆಗಲಿ ಅವರಿಗೆ ಹೇಗೆ ಉಂಟಾಗುತ್ತದೆ? ಪ್ರಪಂಚವು ಸತ್ಯವೆಂದು ಭಾವಿಸಿದವರಿಗೆ ಮಾತ್ರ ಆ ಸುಖ ದುಃಖ ಆದಿಗಳು ಭಾವಗಳು ತಪ್ಪಲಾರವು. ನೋಡು, ಪಕ್ಕಾ ತಿಳ್ಕೊಂಡು ನಮಗೆ ಯಾವ ಸಂಬಂಧ ಇಲ್ಲ, ಆದರೆ ಪ್ರಪಂಚ ಸತ್ಯ ಅಂತೇಳಿ ತಿಳ್ಕೊಂಡು ಭಾವಿಸಿದವರಿಗೆ ಮಾತ್ರ ಈ ಸುಖ ದುಃಖಾದಿಗಳ ಪರಿಣಾಮ ಅವರಿಗೆ ಆಗ್ತದೆ. ಈ ಭಾವ ಅವರಿಗೆ ಎಂದೂ ತಪ್ಪೋದಿಲ್ಲ, ಮತ್ತೆ ಹುಟ್ಟು ಬರೋದು ತಪ್ಪೋದಿಲ್ಲ. ಮೂಲದಲ್ಲಿ ಸ್ಥಿರಬುದ್ಧಿ ರಸಮೂಢೋ ಎಂದು ಹೇಳಿದ್ದರ ಅಭಿಪ್ರಾಯವೇನು ಅಂದರೆ, ಈ ವಾಕ್ಯವು ಬ್ರಹ್ಮಜ್ಞಾನಿಯ ಬುದ್ಧಿಯ ಲಕ್ಷಣವನ್ನು ಹೇಳಿರುತ್ತದೆ. ಬ್ರಹ್ಮಜ್ಞಾನಿಯು ಬುದ್ಧಿಯು ವಿಕ್ಷೇಪರಹಿತ ಸ್ವರೂಪದಲ್ಲಿ ಸ್ಥಿರವಾದ, ವಿಕ್ಷೇಪ ಅಂದರೆ ಚಂಚಲ,
ವಿಕ್ಷೇಪರಹಿತ ಅಂದರೆ ಚಂಚಲ ಸ್ಥಿರವಾದ ಬುದ್ಧಿಯುಳ್ಳದ್ದು ಇರುತ್ತದೆ. ದೇಹಾತ್ಮ ಬುದ್ಧಿಯುಳ್ಳ ಅಜ್ಞಾನಿಯು ಬುದ್ಧಿಯು ಕಾಮಾದಿಗಳಿಂದ ಕೂಡಿಕೊಂಡು ಚಂಚಲವಾಗಿ ವರ್ತಿಸುತ್ತದೆ. ಬುದ್ಧಿ ಏನು ಮಾಡ್ತದೆ? ಕಾಮಾದಿಗಳಿಂದ ಕೂಡಿಕೊಂಡು ಚಂಚಲವಾಗಿ ವರ್ತಿಸುತ್ತದೆ. ಸೂರ್ಯ ಪ್ರಕಾಶದಲ್ಲಿದ್ದವನಿಗೆ ಅಂಧಕಾರ ಸಂಬಂಧ ಪಡದಂತೆ ಬ್ರಹ್ಮಜ್ಞಾನಿಗೆ ಮೋಹವೇ ಆಗಲಿ ಸಂಶಯ ಆಗಲಿ ಎಂದಿಗೂ ಇರಲಾರದು. ಆದುದರಿಂದಲೇ ಆತನನ್ನು ಅಸನ್ಮೂಢ ಅಂದರೆ ಮೋಹರಹಿತನೆಂದು ಹೇಳಿದೆ. ಇದು ಮೃಗಜಲ, ನೀರಲ್ಲ. ನೋಡು, ಇಲ್ಲಿ ದೃಷ್ಟಾಂತ ಕೊಡ್ತಾರೋ, ಚಿಗರಿ ಬಿಸಿಲುಗಾಲಿನಲ್ಲಿ ನೀರು ಹರಿತಾ ಇರುವಂಗೆ ಕಾಣಿಸ್ತಿರ್ತದೆ. ಅದು ನೀರಾಡಿಕಾಗಿ ಅದು ನೀರಂತ ಹೇಳಿ ಓಡಿ 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 ಹೋಗಿ ತಾನೇ ಆಯಾಸ ಆಗಿ ಬಾಯಾರಿದನಿದು ಕಡೆಗೆ ಸತ್ತ ಹೋಗ್ತದಂತೆ. ಅದಕ್ಕೆ ಮೃಗಜಲ ನೀರಲ್ಲ, ನೀರಿನಂತೆ ಖಂಡಿತು ಎಂದು ತಿಳಿದವನು ಅದ್ರ ಗತಿ ಹಾಗಾಗ್ತದೆ. ತಿಳ್ಕೊಂಡವರು ಇದು ನೀರಲ್ಲ, ನೀರಿನಂತೆ ನಮಗೆ ಕಾಣ್ತದೆ ಎಂದು ತಿಳಿದವನು ನೀರಿಗಾಗಿ ಓಡೋವನೇ. ಅವನಿಗೆ ಅವರ ವಿಷಯವಾಗಿ ಇಲ್ಲದ್ರಿಂದ ಅವನು ಓಡಲಾರ. ಅವನು ತಿಳ್ಕೊಂಡಿದ್ದಂದ್ರೆ ಅದು ನೀರಲ್ಪ ಎಷ್ಟು ಓಡಿದ್ರು ಅದು ಮುಂದೆ ಮುಂದೆ ನೀರು ಹರಿದಂಗೆ ಕಾಣ್ತದೆ. ಅದರಂತೆ ಈ ಜಗತ್ತು, ಇದರಲ್ಲಿ ಸುಖ ಇದೆ, ಶಾಂತಿ ಇದೆ, ಇದೇ ಭಾಳ ನಮಗೆ ಸುಖ ಕೊಡ್ತದಂತೇಳಿ ತಿಳ್ಕೊಂಡು ನಾವು ನಡ್ಕೊಂಡ್ರೆ ಅದು ತಪ್ಪು. ಇದು ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಷಯಂತಿ ಅಂದಂಗೆ ನಾವು ಎಷ್ಟೇ ಪುಣ್ಯ ಮಾಡಿ ಏನೇ ಮಾಡಿ ಸುಖ ಇಹಲೋಕದ ಸುಖಭೋಗಗಳನ್ನು ಬೇಕಾದಷ್ಟಿದ್ರೂ ಇವು ಸ್ಥಿರವಲ್ಲ. ಇವೆಲ್ಲ ಒಂದಿಲ್ದ ಒಂದಿನ ನಾಶವಾಗಿ ಹೋಗೋದು, ಈ ದೇಹ ಮೊದಲು ಮಾಡಿಕೊಂಡು ಅಂತೇಳಿ ತಿಳ್ಕೊಂಡವರು ಇದು ನೀರಲ್ಲ, ನೀರು ಸಿಗುವುದನ್ನಲ್ಲ, ಸುಮ್ಮನೆ ಕಾಣ್ತದ ಇದು ಅಂತೇಳಿ ತಿಳ್ಕೊಂಡು ತಿಳಿದವನ ಮಾತ್ರ ಓಡಿ ಓಡಿ ತಿಳಿಯಲಾರ್ದವ ಓಡಿ ಓಡಿ ಹೋಗಿ ದುಃಖ ಪಡ್ತಾನೋ. ತಿಳಿಯಲಾರ್ದವ ಎಂದೂ ಓಡುದಿಲ್ಲ. ತಾನು ಇರೋದ್ರಲ್ಲೇ ಸಮಸ್ಥಿತಿಯಿಂದ ಶಾಂತ ರೀತಿಯಿಂದ ಜ್ಞಾನ ಸ್ವರೂಪನಾಗಿ ಇರುತ್ತಾನೆ ಅಂತೇಳಿ ಹೇಳ್ತಾರೋ. ಈ ರೀತಿಯಾಗಿ ಮತ್ತೆ ಅರ್ಜುನನಿಗೆ ಇದೇ ರೀತಿಯಾಗಿ ಅವನ ಭ್ರಮೆಯನ್ನು ಬಿಡಿಸಲು ಇದೇ ರೀತಿಯಾಗಿ ಮೋಕ್ಷ ಸಾಧನೆಯನ್ನು ಹೇಗೆ ಪಡ್ಕೋಬೇಕು, ಏನಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಹೇಳ್ತಾ ಮುಂದುವರಿಸ್ತಾರೋ. ಅದಕ್ಕೆ ನೀವು ಶಾಸ್ತ್ರ ಶ್ರವಣಾದಿಗಳನ್ನು ಮಾಡ್ತೇವೆ. ಗುರು ಹೇಳಿದ್ದನ್ನು ಸರಿಯಾಗಿ ತಿಳ್ಕೋಬೇಕು, ತಿಳಿದು ಮನನ ಮಾಡ್ಕೋಬೇಕು. ಅದು ಮನನ ಆದದ್ದನ್ನು ನಾವು ನಿಧಿಧ್ಯಾಸಕಂದರೆ ಅದನ್ನು ಆಚರಣೆಯಲ್ಲಿ ತಂದ್ಕೋಬೇಕಾಗಿದೆ. ಅದಕ್ಕೆ ಆ ಗುರು ಹೇಳಿದ್ದು ಇದೇ ಸತ್ಯ, ಇದೇ ನಿಜ, ಏನು ಹಂಗೆ ಹೇಳ್ತಾರೆ ಬಿಡಪ್ಪ, ಹಂಗೆ ಕೇಳ್ತಾರೆ ಬಿಡಪ್ಪ ಅಂತ ಹಿಂಗೆ ಹೇಳಿದರೆ ಅದು ನಮಗೆ ನಾಟಲಾರದು, ತಿಳಿಯಲಾರದು. ಅದ್ರ ಸಲುವಾಗಿ ಆ ಗುರುನಾಥ ಯಾವ ರೀತಿ ಹೇಳ್ತಾನೋ, ಯಾವ ರೀತಿ ನಮಗೆ ವಿಚಾರವನ್ನು, ಅರಿವನ್ನು, ಜ್ಞಾನವನ್ನು ನಮ್ಮ ಮನಕ್ಕೆ ಮುಟ್ಟುವಂತೆ ಅನೇಕ ದೃಷ್ಟಾಂತ ವಿಚಾರಗಳಿಂದ ಹೇಳ್ತಿಲ್ಲ. ಹಂಗೆ ಇಲ್ಲೇ ಗಜೇಂದ್ರ ಮೋಕ್ಷ ಅನ್ನುವಂಥ ಒಂದು ಸಣ್ಣ ವಿಚಾರ ಬರ್ತದೆ. ಅದಕ್ಕೆ ಗಜೇಂದ್ರ ಅಂದ್ರೆ ಆಣೆ, ಅಂದರೆ ಅಹಂಕಾರ ನಾಶ, ಅದೇ ಮೋಕ್ಷ. ಅಹಂಕಾರ ನಾಶವೇ ಮೋಕ್ಷ ಅಂತೇಳಿ ತಿಳ್ಕೊಳ್ಳೋದು. ಇದು ಒಂದು ಭಾಗವತದಲ್ಲಿ ಬಂದಿರುವಂಥ ಒಂದು ಪ್ರಸಿದ್ಧವಾದ ಕಥೆ. ಇಂದ್ರದ್ಯುಮ್ನೆಂಬ ವಿಷ್ಣು ಭಕ್ತ ಅಗಸ್ತ್ಯ ಮಹರ್ಷಿಗಳ ಶಾಪದಿಂದ ಒಂದು ಆಣೆ ಜನ್ಮವನ್ನು ಎತ್ತಿದ. ಇಂದ್ರದ್ಯುಮ್ನೆ ಅನ್ನುವಂಥ ವಿಷ್ಣು ಭಕ್ತವ ಅವ ಅಗಸ್ತ್ಯ ಮಹರ್ಷಿಗಳು ಸಪ್ತ ಋಷಿಗಳಲ್ಲಿ ಅಗಸ್ತ್ಯರೊಬ್ಬರು. ಆ ಮಹರ್ಷಿಗಳ ಶಾಪದಿಂದ ಒಂದು ಆಣೆ ಜನ್ಮ ತಾಳಿದ. ಜನ್ಮವನ್ನು ಎತ್ತಿದನು. ದಂಡಕಾರಣ್ಯದಲ್ಲಿ ದೊಡ್ಡ ಅರಣ್ಯದಲ್ಲಿ ವಾಸವಾಗಿದ್ದ. ಆ ಕಾಡಿನ ಆನೆಗಳಿಗೆಲ್ಲ ತಾನೇ ಮುಂದಾದವ. ಅಂದರೆ ಸಲಗ ಅಂದರೆ ಗಜೇಂದ್ರ. ಗಜ ಅಂದರೆ ಆನೆ, ಇಂದ್ರ ಅಂದರೆ ಅದಕ್ಕೆ ಮುಖ್ಯ ಒಡೆಯನ ಆನೆ ಅಂತ ಹೇಳಿ ಬಿರುದು ಅದಕ್ಕೆ ಬಂದಿತ್ತು. ಯಾಕಂದ್ರೆ ಹಿಂದಿನ ದಿನದಲ್ಲಿ ಮಹಾಭಕ್ತಿದ್ದ ಒಂದು ಋಷಿ ಶಾಪದಿಂದ ಆನೆಯಾಗಿ ಬಿದ್ದಿರ್ತಾನೋ, ಅದಕ್ಕೆ ಅಷ್ಟು ಜಂಬಣ ಇರ್ತದೆ, ಅದೇ ಅಹಂಕಾರ ಇರ್ತದೆ. ಉಳಿದ ಎಲ್ಲ ಆನೆಗಳು ಸಲಗನನ್ನೇ ಆಶ್ರಯಿಸಿಕೊಂಡಿದ್ದು, ಆ ಆನೆಯನ್ನು ಹಿಂಬಾಲಿಸಿದ್ದು ಅಂತಾರೆ ಅವು ಉಳಿದ ಆನೆಗಳು. ಗಜೇಂದ್ರ ತುಂಬ ಬಲಶಾಲಿ ಮತ್ತು ಪ್ರಭಾವಶಾಲಿ ಆಗಿದ್ದನು. ಒಂದು ದಿನ ನೀರಡಿಸಿದ ಗಜೇಂದ್ರ ನೀರು ಕುಡಿದು ಆನಂದ ಪಡಬೇಕೆಂದು ಸಮೀಪದ ಸರೋವರಕ್ಕೆ ಬಂದು ಹೋಗುತ್ತಾನೆ. ಅದು ಆನೆ ಏನು ಮಾಡ್ತದ, ಒಂದು ದಿವಸ ನೀರಡಿಕೆ ಆಗಿರ್ತದೆ, ನೀರು ಕುಡಿಬೇಕಂತ ಹೇಳಿ ಒಂದು ಸರೋವರಕ್ಕೆ ಬರ್ತದೆ. ಒಂದಕ್ಕೆ ಬಂದು ಹೋಗುತ್ತದೆ. ನೀರು ನೋಡಿ ಆನಂದವಾಯಿತು. ನೀರಿಗೆ ಇಳಿದ, ಅಂದರೆ ಯಾರು, ಗಜೇಂದ್ರ. ಆದರೆ ಆ ಸರೋವರದಲ್ಲಿ ಒಂದು ಬಲವಾದ ಮೊಸಳೆ ವಾಸವಾಗಿತ್ತು. ಆ ಸರೋವರ ದೊಡ್ಡದೊಂದು ಮೊಸಳೆ ಇತ್ತು. ಇದು ಅನಾಯಾಸವಾಗಿ ನಾನು ನೀರು ಕುಡಿಬೇಕಂತ ಹೇಳಿ ನೀರಡಿಕೆ ಆಗಿತ್ತು, ಬಿಸಿಲಿತ್ತು, ನೀರಿಗಿಳಿದು ನೀರು ಕುಡಿಬೇಕಂತ ಹೋಯ್ತು ಆನೆ. ಅದು ಗಜೇಂದ್ರನ ಕಾಲು ಹಿಡಿದು ತನ್ನ ಕಡೆಗೆ ನೀರೊಳಕ್ಕೆ ಎಳೆಯ ಹತ್ತಿತ್ತು. ಆ ಮೊಸಳೆ ಏನು ಮಾಡಿತು,
ತನ್ನ ಎರಡೂ ದವಡೆ ಹಲ್ಲುಗಳಿಂದ ಒಂದ್ಸಲ ಒಂದು ವಸ್ತುವನ್ನು ಹಿಡಿದ್ರೆ ಅದು ಸಾಯೋವರೆಗೆ ಅದು ಬಿಡೋದಿಲ್ಲಂತ್ರಿ, ಅಷ್ಟು ಗಟ್ಟಿಯಾಗಿ ಹಿಡಿತದಂತದೆ. ಅದೇ ಅಹಂಕಾರ ಮಮಕಾರ ಇವೆಲ್ಲ ಅದಲ್ಲ, ಇವೇ ಮೊಸಳೆ ಹಲ್ಲುಗಳು ಅಂತ ಹೇಳ್ತಾರೆ. ಹಂಗೆ ಆದರೆ ಸರೋವರದಲ್ಲಿ ಒಂದು ಬಲವಾದ ಮೊಸಳೆ ವಾಸವಾಗಿತ್ತು. ಕಾಲು ಹಿಡಿದು ನೀರೊಳಕ್ಕೆ ಎಳೆಯ ಹತ್ತಿತು. ಆಣೆ ಬಿಡಿಸಿಕೊಳ್ಳಲು ತನ್ನ ಎಲ್ಲ ಪ್ರಯತ್ನವನ್ನು ಮಾಡಿತು, ಸಾಧ್ಯವಾಗಲಿಲ್ಲ. ತನ್ನ ಸಹಾಯಕ್ಕಾಗಿ ಬಂದು ಬಾಂಧವರೆಲ್ಲ ಬರುವಂತೆ ಗಟ್ಟಿಯಾಗಿ ಗೀಳಿಸಿತು. ತನ್ನ ಹೆಂಡೆ ನಿತ್ತಲ್ಲ ಹಿಂದೆ, ಅದನ್ನು ತನ್ನ ಸಹಾಯಕ್ಕೆ ಬರ್ರಿಪ್ಪ ಅಂತೇಳಿ ಕೂಗಾಡಕ್ಕಿತ್ತು. ಅಷ್ಟು ಬಲವಾದದಿದ್ದರೂ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಆದಷ್ಟು ನಾನು ನೀರಿನಿಂದ ಮೊಸಳೆ ಹಿಡಿತವನ್ನು ತಪ್ಪಿಸ್ಕೋಬೇಕಂತ ಭಾಳ ಶಕ್ತಿ ಪ್ರಯೋಗ ಮಾಡ್ತದೆ ಅದು. ಆದ್ರೆ ಅದಕ್ಕೆ ಅದು ಬಗ್ಲಿಲ್ಲ, ಅದಕ್ಕೆ ಸಾಧ್ಯವಾಗಿ ಈ ಸಹಾಯಕ್ಕಾಗಿ ಬಂದು ಬಾಂಧವ್ರನ್ನೆಲ್ಲ ಬರುವಂತೆ ಗಟ್ಟಿಯಾಗಿ ಗೀಳಿಟ್ಟಿತು, ಅಂದರೆ ಝೇಂಕಾರ ಕೂಗಿತು. ಆ ಆರ್ತಧ್ವನಿಯನ್ನು ಕೇಳಿದ ಕಾಡಿನಲ್ಲಿದ್ದ ಆನೆಗಳೆಲ್ಲ ಓಡೋಡಿ ಬಂದವು. ಈ ದುಃಖದ ಧ್ವನಿ ಆನೆದು ಕೇಳಿ ನಮ್ಮ ರಾಜನಿಗೆ ನಮ್ಮ ಗಜೇಂದ್ರನಿಗೆ ಹಿಂಗಾಗಿದೆಯಲ್ಲ, ನೋಡೋಣ ಬಿಡಿಸಿಕೊಳ್ಳೋಣ ಅಂತೇಳಿ ಎಲ್ಲ ಆನೆಗಳ ಹಿಂದೆ ಓಡೋಡಿ ಬಂದವು. ಎಲ್ಲವೂ ಸೇರಿ ಆನೆಯನ್ನು ಮೊಸಳೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿದವು. ಸಾಧ್ಯವಾಗಲೇ ಇಲ್ಲ. ಕಾರಣ ಮೊಸಳೆಗೆ ಒಂದು ಶಕ್ತಿ ಇದೆ. ನೀರಿನಲ್ಲಿದ್ದರೆ ಸಾವಿರಾರು ಆನೆಗಳ ಶಕ್ತಿಗೂ ಅಧಿಕ ಶಕ್ತಿ ಅದಕ್ಕೆ ಇರ್ತದಂತೆ. ನೀರಾಗಿತ್ತಂದ್ರೆ ಅದು ಹಿಡಿತಂದ್ರೆ ಸಾವಿರಾರು ಆನೆ ಶಕ್ತಿ ಆ ಮೊಸಳಿಗೆ ಇರ್ತದಂತೆ. ಅದಕ್ಕೆ ಅದು ಹಿಡ್ದ ಬಿಟ್ಟದು. ಎಷ್ಟು ಹೊರಗಿನ ಆನೆ ಮತ್ತು ಗಜೇಂದ್ರ ಆನೆ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಅದನ್ನು ಕಾಲಿನಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಅದು ಸಿಕ್ಕೊಂಡೇ ಬಿಟ್ಟು ಅದ್ರ ಬಾಯಲ್ಲಿ ಬಿಡಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು, ಸಾಧ್ಯವಾಗಲೇ ಇಲ್ಲ. ಕಾರಣಕ್ಕೆ ಮತ್ತೆ ಮತ್ತೊಂದು ವಿಷಯ, ಮೊಸಳೆ ಒಂದು ಸಾರಿ ಪ್ರಾಣಿಯನ್ನು ನೀರಿನಲ್ಲಿ ಹಿಡಿದರೆ ಬಿಡುವುದೇ ಇಲ್ಲ. ಅದರ ದಂತ ರಚನೆ ಆಗಿದೆ, ಅದರ ಹಲ್ಲಿನ ರಚನೆ ಆಗಿದೆ. ಹಿಡಿದ ಪ್ರಾಣಿಯನ್ನು ನುಂಗಬೇಕು, ಇಲ್ಲವೇ ತನ್ನ ಪ್ರಾಣವನ್ನಾದರೂ ಕಳ್ಕೋಬೇಕು, ಅದು ಬಿಡುವುದಿಲ್ಲ ಅಂತ ನೋಡ್ರಿ. ಆಧಾರ ಸಾಯ್ಬೇಕು, ಇಲ್ಲ ತಾನಾರು ಸಾಯ್ಬೇಕು, ಒಟ್ಟ ಬಿಡುವುದಿಲ್ಲ ಅದು. ಆ ರೀತಿಯಾಗಿ ಹಿಡಿದರೆ ಬಿಡುವುದೇ ಇಲ್ಲ. ಅದರ ದಂತ ರಚನೆ ಆಗಿದೆ. ಪ್ರಾಣಿಯನ್ನು ತಾನು ನುಂಗಬೇಕು, ಇಲ್ಲವೇ ತನ್ನ ಪ್ರಾಣವನ್ನಾದರೂ ಬಲಿ ಕೊಡಬೇಕು, ಅಂದರೆ ತಾನು ಸಾಯಬೇಕು. ಇದು ಭಗವಂತನ ಮೊಸಳೆಗೆ ಇಟ್ಟಿರುವ ಒಂದು ದಂತರಚನೆ. ಅಂತೂ ಇಬ್ಬರಿಗೂ ಯುದ್ಧ ನಡೆದೇ ಇತ್ತು. ಮೊಸಳೆಗೆ ಇಟ್ಟಿರುವ ದಂತರಚನೆ ಅಂತೂ ನೀರಿನಿಂದ ಹೊರಕ್ಕೆ ತನ್ನನ್ನು ಎಳೆಯುತ್ತಿದೆ. ಮೊಸಳೆ ಆಣೆಯನ್ನು ನೀರೊಳಕ್ಕೆ ಎಳೆಯುತ್ತಿದೆ. ಆಣೆಯ ಸ್ವಶಕ್ತಿಯಿಂದಲೂ ಮತ್ತು ಬಂಧು ಬಾಂಧವರ ನೆರವಿನಿಂದಲೂ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆನೆಗೆ ಗೊತ್ತಾಯಿತು, ತನ್ನ ಅಂತ್ಯ ಸಮೀಪಿಸಿ. ಅವಾಗ ಗೊತ್ತಾಯ್ತು ನೋಡ್ರಿ, ಇನ್ನು ನನ್ನ ಅಂತ್ಯ ಸಮೀಪಿಸಿತು, ನನ್ನಿಂದ ಇದು ಬಿಡಿಸ್ಕೊಳಕ್ಕಾಗೋದಿಲ್ಲ ಅಂಥೇಳಿ. ಎಷ್ಟೇ ಆಗಲಿ ವಿಷ್ಣು, ಅದು ಆಣೆ ಮೊದಲು ವಿಷ್ಣುನ ಭಕ್ತಲ್ಲ, ದುಷ್ಟದುಮ್ನೆ ಎಂಬ ಒಬ್ಬ ವಿಷ್ಣು ಭಕ್ತಲ್ಲ, ಋಷಿ ಶಾಪದಿಂದ ಆಣೆಯಾಗಿ ಬಂದಿರ್ತದೆ. ಅದಕ್ಕೆ ಆ ಶಿವಶಕ್ತಿ ಬಂಧು ಬಾಂಧವರಿಂದ ಸಾಧ್ಯ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡು ನಾನು ಇನ್ನು ಮೇಲೆ ಸಾಯುವವನೇ ಅಂತೇಳಿ ತಿಳಿದು, ಎಷ್ಟೇ ಆದರೂ ಅದು ವಿಷ್ಣು ಭಕ್ತನಲ್ಲವೇ. ಅವಾಗ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಪೂರ್ವ ಜನ್ಮದಲ್ಲಿ ತಾನು ಮಾಡಿದ ಪುಣ್ಯದ ಪ್ರಭಾವದಿಂದ ಆನೆಗೆ ಗೊತ್ತಾಯಿತು, ಇನ್ನು ನಾನು ಉಳಿಯಲಾರನೆಂದು ಸಮಾಪ್ತಮಯವಾಗುತ್ತೀನಿ ಅಂತೇಳಿ ತಿಳ್ಕೊಂಡು ತ್ವಮೇವ ಶರಣಂ ಮಮ ಎಂಬಂತೆ ಅದಕ್ಕೆ ಜ್ಞಾನೋದಯವಾದಂತಾಗಿ ಆ ಸರೋವರದಲ್ಲಿದ್ದ ಒಂದು ಕಮಲದ ಹೂವನ್ನು ಎತ್ತಿಕೊಂಡು ಫೋಟೋದಾಗೆಲ್ಲ ತೋರಿಸ್ತಾರೆ ನೋಡಿ. ಆಣೆ ಕಮಲ ಹಿಡ್ಕೊಂಡು ಲಕ್ಷ್ಮಿಗೆ ವಿಷ್ಣುವಿಗೆ ಆ ಕಮಲವನ್ನು ಏರಿಸ್ತಿರ್ತದೆ. ಆ ಕಮಲದ ಹೂವನ್ನು ಕಿತ್ತು ಅನನ್ಯ ಭಾವದಿಂದ ಮನಸ್ಸಿನಿಂದ ಭಗವಂತನಿಗೆ ಅರ್ಪಿಸಿತು. ಭಗವಂತ, ನಿನ್ನನ್ನು ಬಿಟ್ಟರೆ ನನ್ನನ್ನು ಉಳಿಸೋರು ಯಾರೂ ಇಲ್ಲ, ನೀನೇ ರಕ್ಷಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಂಡಿತು. ಭಕ್ತನ ಕೂಗು ಭಗವಂತನಿಗೆ ಮುಟ್ಟದೇ ಇರುತ್ತದೆ. ಓಡೋಡಿ ಬಂದ ಭಗವಂತ ತನ್ನ ಸುದರ್ಶನ ಚಕ್ರವನ್ನು ಆ ಮೊಸಳೆಗೆ ಕತ್ತರಿಸುವಂತೆ ಬಿಟ್ಟು ಬಿಟ್ಟ ಎಂದು ಈ ಭಾಗವತ, ಅಂದರೆ ಆ ಮೊಸಳೆಯನ್ನ ಆ ಸುದರ್ಶನ ಚಕ್ರದಿಂದ ಕತ್ತರಿಸಿ ಅದನ್ನು ಕೊಂದು ಹಾಕಿದ ಎಂದು ಭಾಗವತದಲ್ಲಿ ಒಂದು ಕತೆ ಬರುತ್ತದೆ. ಅದರಂತೆ ಈ ಜೀವನೇ ಒಬ್ಬ ಗಜೇಂದ್ರ ಇದ್ದಂಗ ಸುಖ ಪಡಬೇಕೆಂಬ ಇಚ್ಛೆಯಿಂದ ಸಂಸಾರವೆಂಬ ಸರೋವರಕ್ಕೆ ಇಳಿದಿದ್ದಾನೆ. ಈ ಸಂಸಾರದಲ್ಲಿ ಅಹಂಕಾರವೆಂಬ ಮೊಸಳೆ ಇಲ್ಲಿ ನಮಗೆ ವಾಸವಾಗಿದೆ. ಜೀವನ ಏನು ಮಾಡಿದರೂ ನಾನು ಮಾಡಿದೆ ಎಂದು ಅಹಂಕಾರ ರೂಪ ಮೊಸಳೆಗೆ ಹಿಡಿದಂತೆ ನಮಗೆ ಗತಿಯಾಗುತ್ತದೆ. ಈ ಅಹಂಕಾರದಿಂದ ಬಿಡಿಸಿಕೊಳ್ಳಲು ಜೀವನು ಪೂಜಾ, ಜಪ, ತಪ, ಯಂತ್ರ, ತಂತ್ರ, ವ್ರತ, ಹೋಮ, ಹವನಗಳೇ ಮುಂತಾದ ಕರ್ಮೋಪಾಸನೆಗಳನ್ನು ಮಾಡುತ್ತಾನೆ. ಆದರೆ ಅಜ್ಞಾನ ರೂಪ ಅಹಂಕಾರದಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಜ್ಞಾನ ಇತ್ತಂತಂದ್ರೆ ಇವೇನು ಮಾಡಿದ್ರೂ ಸುಮ್ಮನೆ ಪರಂಪರಾ ಸಾಧನೆಯಿಂದ ಮುಂದೆ ಬರುತ್ತಾನಷ್ಟೇ ವಿನಃ ಅದರಿಂದನೇ ಅವನಿಗೆ ಸುಖ ಆತ್ಮಜ್ಞಾನ ಆಗುವುದಿಲ್ಲ.
ಬಿಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂತ್ಯದಲ್ಲಿ ನನ್ನ ಕರ್ಮ, ಈ ವ್ರತೋಪಾಸನೆಗಳು, ಅಜ್ಞಾನವೆಂಬ ಈ ಮೊಸಳೆಯನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಎಂದು ಅರಿತ ಜೀವನು ಅಂತ್ಯದಲ್ಲಿ ಸಮಾಸ್ತ ಮಮಯುಕ್ತಾನಿ ತ್ವಮೇವ ಶರಣಂ ಮಮ ಎಂಬಂತೆ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಲಾಗಿ ಅನನ್ಯಾಶ್ಚಿಂತಾಯಂತೋ ಮಾಂ ಯೇ ಜನ ಪರ್ಯುಪಾಸತೆ ಅಂಥೇಳಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಮುಂದೆ ಬರ್ತದಲ್ಲ ಎಂಬ ಗೀತೋಕ್ತಿಯಂತೆ ಭಗವಂತ ಭಕ್ತನ ಆರ್ತ ಧ್ವನಿಯನ್ನು ಕೇಳಿ ಓಡೋಡಿ ಬರ್ತಾನೆ. ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು ಅಂಥೇಳಿ ದ್ರೌಪದಿ ಪತಿಗಳ ಇವರಿದ್ದರೇನು ಸತಿಯ ಭಂಗಕ್ಕೆ ಒದಗಲಿಲ್ಲ. ಗತಿ ನೀನೇ ಮುಕ್ಕುಂದ ನೆನಲು ಶ್ರೀಕೃಷ್ಣ ಬಂದ ಆ ದ್ರೌಪದಿಗೆ ಸೀರೆಯನ್ನು ಯಾವ ರೀತಿ ಬಿಡ್ತಾನೋ ಆ ರೀತಿ ನಾವು ಆರ್ತನಾದದಿಂದ ಆ ಭಗವಂತನನ್ನು ಒಂದೇ ತೆರನಾಗಿ ಏಕಭಕ್ತಿಯಿಂದ ನಿಷ್ಠೆಯಿಂದ ಅವನನ್ನು ನಾವು ಕೂಗಿದ್ದಾದರೆ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬ ಭಾವನೆ ಬಂದರೆ ಅಹಂಕಾರ ರೂಪ ಅಜ್ಞಾನ ನಾಶವಾಗುತ್ತದೆ. ಜೀವನು ತನ್ನ ಸ್ವರೂಪೆಯಾದ ಭಗವಂತನನ್ನು ಎಲ್ಲೆಲ್ಲಿಯೂ ಧರಿಸುತ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಎಂಬಂತೆ ಪರಮಾತ್ಮನ ದರ್ಶನ ತನ್ನೆಲ್ಲ ಭವಬಂಧನಗಳಿಂದ ಬಿಡುಗಡೆ ಹೊಂದಿ ನಿತ್ಯ ಸರ್ವ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ ರೂಪವಾದ ಮೋಕ್ಷವನ್ನು ಪಡೆಯುತ್ತಾನೆ. ಮುಖ್ಯವಾಗಿ ಜೀವನು ತನ್ನ ಎಲ್ಲ ಬಲಗಳನ್ನು ಬದಿಗಿಟ್ಟು ಭಗವಂತನಲ್ಲಿ ಆಗಬೇಕೆಂಬುದೇ ಈ ಕಥೆಯಲ್ಲಿ ನಾವು ಕಲಿಯಬೇಕಾದದ್ದು ಇದೆ. ಅದರ ಸಲುವಾಗಿ ನಾವು ನೀವುಗಳು ಎಚ್ಚರಾಗೋಣ. ಅದಕ್ಕೆ ನಾವು ನೀವುಗಳು ನಿತ್ಯ ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಸದ್ಗುರುನಾಥ ಹೇಳಿದಂಥ ವಾಕ್ಯವನ್ನು ನುಡಿಗಳನ್ನು ಹೇಳಿ ಅದರಂತೆ ಆಲಿಸಿ ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಆ ಆನಂದದಲ್ಲಿ ನಾವು ನೀವು ಭಾಗಿಗಳಾಗೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरवे नमः। जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನೇರ ನಿರಂತರ ನಿಷ್ಠುರವಾದಿಗಳು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ಇಲ್ಲಿಯವರೆಗೂ ತಮ್ಮೆಲ್ಲರನ್ನ ಕುರಿತು ಉಪದೇಶವನ್ನು ಗೈದಂಥ ಪೂಜ್ಯ ಬಸವರಾಜ ತೋಟಿ ಇವರ ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಇಲ್ಲಿಯವರೆಗೂ ನಡೆದು ಬಂದಂಥ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 5ನೇ ಅಧ್ಯಾಯದ 22ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮಹಾತ್ಮರು ಬಹಳ ವಿಶೇಷವಾಗಿ ನಾವು ಯಾವಾಗಲೂ ದುಃಖ ದೋಷಾನುದರ್ಶನಂ ಎಂದು ಗೀತೆ ಹೇಳಿದಂತೆ ವಿಷಯಗಳಲ್ಲಿ ಇರುವಂಥ ನಶ್ವರವಾದ ದೋಷಗಳನ್ನು
ಪುನಃ ಪುನಃ ಚಿಂತೆಯನ್ನು ಮಾಡಬಾರದು. ಯಾವ ವಸ್ತುಗಳನ್ನು ಚಿಂತೆ ಮಾಡಬಾರದು? ನಶಿಸಿ ತನ್ನಷ್ಟೇಗೆ ತಾನು ನಾಶವಾಗುವಂಥ ವಸ್ತುಗಳು ಈ ಜಗತ್ತಿನ ತುಂಬ ಅವ. ಜಗತ್ತಿನ ತುಂಬ ಯಾವ ವಸ್ತುವನ್ನು ನೋಡ್ರಿ, ಒಂದು ಗಿಡ ನೋಡ್ರಿ, ಪಕ್ಷಿ ನೋಡ್ರಿ, ಮಂಗ ನೋಡ್ರಿ, ಹುಲಿ ನೋಡ್ರಿ, ನರಿ ನೋಡ್ರಿ, ಮಾನವರು ನೋಡ್ರಿ, ಎಲ್ಲರೂ ನಾವೆಲ್ಲರೂ ನಶಿಸಿ ಅಂದರೆ ಒಂದಿಲ್ಲ ಒಂದು ದಿನ ಈ ಲೋಕವನ್ನು ಖಾಲಿ ಮಾಡಬೇಕಾಗಿದೆ. ಅರ್ಥಾತ್ ಈ ದೇಹವನ್ನು ನಾವು ಬಿಡಬೇಕಾಗಿದೆ. ಹಾಗಾಗಿ ಇಂಥ ನಶ್ವರ ದೇಹವನ್ನು, ನಶ್ವರ ಲೋಕವನ್ನು ಬರೀ ಮೇಲಿಂದ ಮೇಲೆ ಅದೇ ಚಿಂತೆ ಮಾಡ್ತೇವೆ ನಾವು. ಬೆಳಗ್ಗೆ ಆದ್ರೆ ಅದೇ ಚಿಂತೆ. ಮಹಾತ್ಮ ಹೇಳ್ತಾರ, ಆ ನಷ್ಟವಾಗಿ ನಾಶವಾಗುವಂಥ ವಸ್ತುಗಳ ಚಿಂತೆ ಮಾಡೋದಕ್ಕಿಂತ ಒಂದು 10 ನಿಮಿಷ 5 ನಿಮಿಷ ಪರಮಾತ್ಮನ ಚಿಂತನೆ ಮಾಡೋಂತಾರ ಮಹಾತ್ಮರು. ಯಾರು ಚಿಂತೆ ಮಾಡಬೇಕು? ಪರಮಾತ್ಮನ ಚಿಂತನೆ ಮಾಡಬೇಕಾಗಿದೆ. ಯಾಕೆ ಮಾಡಬೇಕಾಗ್ಯದಂದ್ರೆ ನಮ್ಮೆಲ್ಲರ ಕರ್ತವ್ಯ ಅದ. ನಿನ್ನೆನೆ ಹೇಳಿನಿ, ಮೊನ್ನೆನೆ ಹೇಳಿನಿ, ಮತ್ತೆ ಹೇಳೋದ. ನಿಜಗುಣ ಶಿವಯೋಗಿಗಳು ಬಹಳ ಅದ್ಭುತವಾದ ಒಂದು ಪದ್ಯದಲ್ಲಿ ನೆನೆವದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು, ವಿನುತ ಗುರುಮೂರ್ತಿಯನು ಶಿವನ ಅಂಗ್ರಿಯನು ಬಳಿಕ ನಿನ್ನನ್ನು. ನೀವೇನು ಚಿಂತನೆ ಮಾಡ್ರು ಅಂದರೆ 3 ಮಾಡಂತಾರ ಅವರು. ಬೆಳಗ್ಗೆ ಎದ್ದ ಮೇಲೆ ನೆನೆವುದು ಅಂದರೆ ಎಷ್ಟೊತ್ತು ಅಂದರೆ ನಮಗೆ ಕೈಲಿ ಆಗದೇ ಇದ್ದ ಕಾರಣ ಒಂದು 5 ನಿಮಿಷ ಆದರೂ ಸ್ಮರಣೆ ಮಾಡಂತಾರೆ. ಹುಟ್ಟಿನಿಂದ ಸಾಯುವವರೆಗೂ, ಎದ್ದ ನಂತರ ಮಲಗುವವರೆಗೂ ಭಗವತ್ ಚಿಂತನೆ ಮಾಡ್ಬೇಕಂತ ಶಾಸ್ತ್ರ ಇರ್ತಾವ. ಆದ್ರೆ ಅಷ್ಟೆಲ್ಲ ನಾವು ಸಂಸಾರಿಕರು ಮಾಡಕ್ಕೆ ಅಸಾಧ್ಯ ಅದ. ಬೆಳಗ್ಗೆ ಎದ್ದು ಶಿವ 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 ಗುರುನಾಥ್ ಅಂತ ಧ್ಯಾನ ಮಾಡ್ಕೊಂತಂದ್ರೆ ಹೆಂಡ್ರ ಮಕ್ಕಳ ಗತಿ ಏನಾದ? ಅದಕ್ಕಾಗಿ ಶಾಸ್ತ್ರಗಳಲ್ಲಿ ಬಹಳ ವಿಶೇಷವಾಗಿ ವಿಚಾರ ಮಾಡಬೇಕು. ಅದು ಬೆಳಗ್ಗೆ ಎದ್ದ ಮೇಲೆ ಸಾಯತನ, ಮಲಗೋತನ, ಹುಟ್ಟಿದ ಮೇಲೆ ಸಾಯತನ. ನೆನೆ ಅಂದ್ರೆ ಯಾರಿಗೆ? ಬ್ರಹ್ಮಚಾರಿಗೆ. ನಿನಗೇನಾದ ಕೆಲಸ? ಹೆಂಡ್ರಿಲ್ಲ, ಮಕ್ಕಳಿಲ್ಲ, ತರೋದಿಲ್ಲ, ಕೊಡೋದಿಲ್ಲ, ದುಡಿಯೋದಿಲ್ಲ, ದುಃಖ ಬಿಡೋದಿಲ್ಲ, ಮಾಡು ಶಿವ ಚಿಂತನೆ ಧಾರಾಕಾರವಾಗಿ. ಆದ್ರೆ ಗೃಹಸ್ಥರಿಗೆ ಹಂಗೆಲ್ಲ. ಗುರು ಹೇಳ್ತಲ್ಲ ಆ ಪ್ರಕಾರ ನೆನೆ. ವಿನುತ ಗುರುಮೂರ್ತಿ ಏನಂದ್ರು? ವಿನುತ ಅಂದ್ರೆ ಗುರುಗಳಲ್ಲಿ ಬಹಳ ಮಂದಿ ಅಂತ ಮೊದಲಿಂದ ಹೇಳಿಕಂತ ಬಂದಿವಲ್ಲ. ಇಲ್ಲಿ ಗುರು ಶಿಷ್ಯರ ಲಕ್ಷಣದಲ್ಲಿ ಗುರುಗಳಲ್ಲಿ ವಾಚಕ ಗುರು, ಸೂಚಕ ಗುರು, ಕಾರಕ ಗುರು, ಬೋಧಕ ಗುರು, ವಿಹಿತ ಗುರು ಅಂತ ಇಲ್ಲಿ 5 ಮಂದಿನ ಹೇಳ್ಯಾರ. ಮತ್ತೆ ವಿವೇಕ ಚಿಂತಾಮಣಿಯಲ್ಲಿ 8 ಮಂದಿ ಗುರುಗಳನ್ನ ಹೇಳ್ಯಾರ. ಅವರು ಗುರುಗಳನ್ನಂದ್ರೆ ಅವ್ರ ಹೆಸರು ಹೇಳಿಲ್ಲ, ಗುರುವಿನ ಲಕ್ಷಣ ಹೇಳ್ಯಾರ. ಊರು ತುಂಬ, ಜಗತ್ತಿನ ತುಂಬ ಗುರುಗಳಂತ ಹೆಸರು ಇಟ್ಕೊಂಡಿವಿ. ಆದರೆ ಆ ಲಕ್ಷಣದ ಮೇಲೆ ಇವರು ವಿಹಿತ ಗುರುನೋ, ಇನ್ನು ಕಾರಕ ಗುರುನೋ, ಬೋಧಕ ಗುರುನೋ ಅಂತ ವಿಚಾರ ಮಾಡಂದ್ರವರು. ಅಂತ ವಿನುತ ಗುರುಮೂರ್ತಿ ಅಂದರೆ ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಇದ್ದು ತನ್ನ ಜನನ ಮರಣಗಳ ಭೀತಿಯನ್ನು ತಾನು ತಡೆದುಕೊಂಡು ಸದಾಕಾಲ ನಿರ್ಭೀತಿಯಿಂದ ಜಗತ್ತಿನಲ್ಲಿ ಬದುಕಿದ್ದು ದುಃಖದಲ್ಲಿ ಮುಳುಗಿದಂಥ ಜೀವಿಗಳನ್ನು ಉದ್ಧಾರ ಮಾಡುವುದು ಒಂದೇ ಕೆಲಸ ಅಂತ ಯಾರು ಕಾಯಕ ಮಾಡ್ತಾರ ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು. ಅವರನ್ನ ಸ್ಮರಣೆ ಮಾಡು. ಅವ್ರನ್ನ ಸ್ಮರಣೆ ಮಾಡೋರಿಗೆ ಏನಾಗ್ತದ ಅಂದರೆ ನಿನ್ನ ದುಃಖ ನಿವೃತ್ತಿ ಆಗ್ತದೆ. ಊಟ ಮಾಡಿದ್ರೆ ಏನಾಗ್ತದ್ರಿ ಅಂತ ಯಾರು ನನಗೆ ಕೇಳ್ಕೋತೀವಿ ನಾವು. ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತದೆ, ಯಾರು ಹೇಳಲೇಬೇಕಾಗಿಲ್ಲ. ಅದರಂತೆ ಗುರುವಿನ ಉಪದೇಶವನ್ನು
ಪಾಲನೆ ಮಾಡಿದವ್ರಿಗೆ ಏನಾಗ್ತದ ಅಂದ್ರೆ ದುಃಖ ಹೋಗ್ತದ, ಆನಂದ ಆಗ್ತದ. ಇಲ್ಲಿ ಹೊಟ್ಟೆ ತುಂಬ್ತದ, ಅಲ್ಲಿ ಆನಂದ ಆಗ್ತದ. ಹೊಟ್ಟೆ ತುಂಬಿದ್ರೂ ಆನಂದ ಆಗ್ತದಲ್ರಿ, ಮತ್ತೆ ಇದಕ್ಕೆ ಯಾಕ ಹೊಟ್ಟೆ ತುಂಬತದ ಅದಕ್ಕೆ ಆನಂದ ಅಂತ ಅಂತೀರಿ? ಎರಡು ಒಂದೇ ಅಲ್ಲ. ಅಂದ್ರೆ ಈ ಹೊಟ್ಟೆ ತುಂಬಿದ ಆನಂದ 4 ತಾಸು ಇರ್ತದ, ಮತ್ತೆ ಹಸಿವಾಗ್ತದ. ಬೇಡ 6 ತಾಸು ಇರ್ಬೋದು, ಮತ್ತೆ ದುಃಖ ಕೊಡೋದೆ. ಯಾವುದರಿಂದ ದುಃಖ ಆಯ್ತು ನಿನಗೆ? ಯಾವ ಅನ್ನ ಸುಖ ಕೊಟ್ಟಿತ್ತೋ ಅದೇ ಅನ್ನ ನಿನಗೆ ದುಃಖ ಕೊಡಿತು ನೋಡು. ಆದರೆ ಗುರುಗಳ ಯುನಿತ ಗುರುಮೂರ್ತಿಯ ಸ್ಮರಣೆಯಿಂದ ಏನಾಗ್ತದ? ಸಾಕೆನಿಸದ ಸವಿಯದ ಜೋಗ್ಯಗುಂದದ ಶಂಭುಲಿಂಗದ ಏಕವಾದ ಸುಖವ, ಆಹಾ ಏಕವಾದ ಸುಖವ. ಆ ಗುರುವಿನ ಉಪದೇಶದಿಂದ ಆಗ್ತಕ್ಕಂಥ ಆನಂದ 4 ತಾಸು 6 ತಾಸಿದ್ದು ಹೋಗೋದಲ್ಲ. ಸದಾಕಾಲ ನಿನ್ನಲ್ಲಿ ಇದ್ದು ಕ್ಷಣ ಕ್ಷಣದ ಆಪತ್ತಿನಲ್ಲಿ ಬರುವಂತ ನಿನ್ನ ಕಷ್ಟಗಳನ್ನ ತಾನೇ ನಿವೃತ್ತಿ ಮಾಡುವಂತ ಕಾರ್ಯ ಮಾಡ್ತದ. ಅದು ಗುರುವಿನ ಉಪದೇಶ, ಆ ಉಪದೇಶದ ಆನಂದ. ಆಯ್ತಲ್ಲ, ಗುರುವಿನ ನೆನೆದ್ರೆ ಸಾಕ್ಷಾತ್ ಗುರು ಪರಬ್ರಹ್ಮ ಅಂತ ಹೇಳ್ತದ. ಗುರುಗಳ ಸ್ಮರಣೆ ಮಾಡೋದು ಯೋಗ್ಯ ಅದ, ಅವರಿಂದ ಆನಂದ ಪ್ರಾಪ್ತಿ ಆಗ್ತದ, ದುಃಖ ನಿವೃತ್ತಿ ಆಗ್ತದ, ನಮಗೆ ಮುಂದೆ ಮೋಕ್ಷ ಆಗ್ತದ ಅಂತ ಇಟ್ಕೊಳ್ಳೋದು. ಅವ್ರನ್ನ ಸ್ಮರಣೆ ಮಾಡೋಣ. ಮತ್ತೆ ಉಮೇಶನಂಗನಿ ಏನು ಅಂತ ಮತ್ತೆ ಮುಂದೆ ಒಂದಿಟ್ರು. ಉಮೇಶ್ ಅಂದ್ರೆ ಉಮೆ ಅಂದ್ರೆ ಪಾರ್ವತಿ, ಈಶ ಅಂದ್ರೆ ಪಾರ್ವತಿಯ ಗಂಡ ಉಮೇಶ. ಅವನ ಪಾದವನ್ನ ನೀನು ನೆನೆಯನ್ನು. ಯಾಕಂದ್ರೆ ಭಗವಂತ ಒಂದು ವೇಳೆ ಈ ಮಾನವ ದೇಹವನ್ನು ಪರಮಾತ್ಮ ಸೃಷ್ಟಿ ಮಾಡದೆ ಗಿಡ ಮರಗಳನ್ನ, ನಾಯಿ ನರಿ ಹಂದಿಗಳನ್ನಾಗಿ ನಮಗೆ ದೇಹ ಕೊಟ್ಟು ಕಳಿಸಿದ್ರೆ ನಮಗ ಗತಿ ಏನಾತಿತ್ತು? ಅಧೋಗತಿ ಆಗ್ತಿತ್ತಿಲ್ಲ. ಹಾಗಾಗಿ ಈ ಶ್ರೇಷ್ಠವಾದ ಜನ್ಮವನ್ನ ಕೊಟ್ಟು ಶ್ರೇಷ್ಠವಾದ ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧನವಾದದ್ದು ಯಾವುದು? ಮಾನವ ಶರೀರ. ಹಾಗಾಗಿ ಇಂಥ ಒಂದು ಶರೀರವನ್ನು ಕೊಟ್ಟು ಇದರಲ್ಲಿ ಏನೇನು ಇಟ್ಟಾನಂದ್ರೆ ಯಾರು ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದ ವಸ್ತುಗಳನ್ನು ಇಟ್ಟು ಕಳಿಸೋಣ. ಆದರೂ ಕೂಡ ನಾವು ಬಡವರಾಗಿವಿ. ಯಾರನ್ನ ಕೇಳು, ನಮ್ಮಲ್ಲಿ ಏನಾದ್ರೂ ನಾವು ಬಡವರು, ನಾವು ಬಡವರು, ನಾವು ಬಡವರು. ಬಡತನ ಇದರಿಂದ ಆಗ್ಯದ ಅಂದ್ರೆ ಅನ್ನ ನೀರಿನ ಕೊರತೆ ಏನಿಲ್ಲ, ಆದ್ರೂ ಬಡತನ ಅದವನಿಗೆ. ನಾವು ಹಿಂದಿನ ಕಾಲದಲ್ಲಿ ಅನ್ನ ನೀರು ಇಲ್ಲದೆ ಇದ್ದರೆ ಪಾಪ ಬಡವರು ಅಂತಿದ್ವಿ, ಸಹಜ. ಈಗಿನ ಕಾಲದಲ್ಲಿ ಅನ್ನ ನೀರಿನ ಕೊರತೆ ಇಲ್ಲ, ಆದ್ರೂ ಬಡವರು ಅಂತೀವಿ. ಎದರಿಂದ ಬಂದದ ಬಡತನ? ಅನ್ನ ನೀರಿನಿಂದ ಬಂದಿಲ್ಲ, ಬರೀ ಆಸೆಯಿಂದ ಬಂದ ನೋಡಿ ನಮಗೆ ಬಡತನ. ಅರೇ ಆಸೆ ಆಸೆ ಆಸೆ. ಆದರೆ ವಿಚಾರ ಮಾಡಿ ನೋಡಿದ್ರೆ ನಮ್ಮಲ್ಲಿ ಎಷ್ಟು ಕೋಟಿ ವೀರರು ನಾವುಗಳಂದ್ರೆ ಬಲ್ಲವರು ಲೆಕ್ಕ ಮಾಡಿದ್ರೆ ಎಣಸಕ್ಕಾಗಿಲ್ಲ, ದುಡ್ಡು ಎಣಸಕ್ಕಾಗಿಲ್ಲ. ಅಷ್ಟು ನಮ್ಮಲ್ಲಿ ಕಿಮ್ಮತ್ತಾದ, ಅಷ್ಟು ಸಂಪತ್ತಾದ. ನಮ್ಮಲ್ಲಿ ಒಬ್ಬರಲ್ಲೆಲ್ಲ ಎಲ್ಲ ಭಿಕ್ಷುಕನಿಂದ ರಾಜ ಮಹಾರಾಜನ ಶರೀರೇನವ, ಎಲ್ಲ ಶರೀರದಲ್ಲಿ ಕೋಟಿ 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 ಬಾಳುವಂತ ಸಂಪತ್ತು ನಮ್ಮಲ್ಲಿ ಅದ. ಅದು ಯಾವಾಗ ಗೊತ್ತಾಗ್ತದ? ಸಂದರ್ಭ ಬಂದಾಗ ಗೊತ್ತಾಗ್ತದ. ಈಗ ಏನಾದ್ರೂ ನಮಗೆ ಭಗವಂತ ಒಂದು ಉಸಿರಾಡಲಿಕ್ಕೆ ಸಾಧನವಾದಂತ ಒಂದು ಹಾರ್ಟ್ ಬೀಟ್ ಅಂತ ಕೊಟ್ಟನು, ಹೃದಯ ಅಂತ ಕೊಟ್ಟನು. ಆ ಹೃದಯಕ್ಕೆ ಕಿಮ್ಮತ್ತು ಎಷ್ಟು ಕಟ್ತರಿ? ಕೋಟಿ ಕಟ್ತಾರೋ, 2 ಕೋಟಿ ಕೊಡ್ತಾರೋ, 4 ಕೋಟಿ ಕೊಡ್ತಾರೋ?
ಒಂದು 5 ಕೋಟಿ ಕೊಡ್ತೀವಿ, ಹೃದಯ ಕೊಡಪ್ಪ ಅಂದ್ರೆ ನೀವು ಕೊಡ್ತೀರೇನು? ಇನ್ನೊಬ್ಬ ಬರ್ತಾನ, ಅರ್ಜೆಂಟ್ ಆದ, ಒಬ್ಬರಿಗೆ ಉಪಕಾರ ಮಾಡೋದಾಗ್ತದ, ಕೋಟಿ ರೂಪಾಯಿ ಕೊಡ್ತೀನಿ, ಒಂದು ಕಿಡ್ನಿ ಕೊಡಂತ. ಒಂದೇ ಕಿಡ್ನಿ, ಇನ್ನೊಂದು ಕಿಡ್ನಿಯಿಂದ ಬದುಕ್ತೀವಿ, 1 ಕೋಟಿ ಕೊಡ್ತೀವಂತ. ನಾವು ಕೊಡ್ತೀವೇನು? ಅಂದ್ರೆ ಇಂಥ ಕೋಟಿ 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 ಬೆಲೆ ಕಟ್ಟಲು ಅಸಾಧ್ಯವಾದಂಥ ಶ್ರೀಮಂತನ ವಸ್ತುಗಳು ನಮ್ಮಲ್ಲಿದ್ದರೂ ಕೂಡ ನಾವು ಬಡವರಾಗಿ, ಯಾರಾದರೂ ಕೂಡ ಕಾಲಿಲ್ಲದವನಿಗೆ ನಿನ್ನ ಕಾಲು ಕಡಿದು ಕೊಡಪ್ಪ ಅಂದ್ರೆ ಕೊಡ್ತವೇನು? ಅವನು ದುಡ್ಡು ಕೊಡ್ತಾನೆ, ಹಂಗೆಲ್ಲ ಎಷ್ಟು ಬೇಕು ಹೇಳಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಸಾಕಾಗುವಷ್ಟು ಇಡೀ ರಾಜ್ಯವನ್ನೇ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ, ನಿನ್ನ ಉಸಿರಿನ ಪ್ರಾಣವಾಯುವನ್ನು ಸ್ವಲ್ಪ ಕೊಡು ಅಂದ್ರೆ ನೀವು ಕೊಡ್ತಾರೇನು? ಇಡೀ ಲೋಕಕ್ಕೆ ಸಮಾನವಾದಂತ ಏನು ಸಂಪತ್ತಾದ ಎಲ್ಲ ಕೊಡ್ತೀನಿ, ಸ್ವಲ್ಪ ಪ್ರಾಣ ಕೊಡ್ತಾರೇನ್ರಿ? ಅಂದ್ರೆ ಎಷ್ಟು ಶ್ರೀಮಂತಿಕೆ ವಸ್ತುಗಳನ್ನು ಇಟ್ಟು ನೀನು ಶ್ರೀಮಂತನಿದ್ದಿ, ಬಡವನಲ್ಲ ಅನ್ನೋದಕ್ಕೆ ನಮ್ಮ ದೇಹ ಸಾಕ್ಷಿ. ನಮ್ಮ ದೇಹ ಸಾಕ್ಷಿ ಇಲ್ಲ. ಇಂಥ ದೇಹವನ್ನು ಕೊಟ್ಟು ಮತ್ತೆ ಅಂಥ ಪರಮಾತ್ಮನ ಸಾನ್ನಿಧ್ಯವನ್ನ ಪಡೀಲಿಕ್ಕೆ ಸಾಧನೆ ಕೊಟ್ಟನಲ್ಲ, ಇದು ಬಹಳ ಮುಖ್ಯ. ಪರಮಾತ್ಮನನ್ನ ನಾವು ಕಾಣಬೇಕಾಗಿತ್ತು, ಅಂಥ ಬ್ರಹ್ಮ ದರ್ಶನ ನಮಗೆ ಆಗಬೇಕಾಗಿತ್ತು. ಆ ಬ್ರಹ್ಮ ದರ್ಶನದಿಂದ ಸಕಲ ದುಃಖ ನಿವೃತ್ತಿಯಾಗಿ ನಮಗೆ ಆನಂದಮಯ ಶರೀರ ಆಗಬೇಕು. ದುಃಖಮಯ ಶರೀರ ಅದಲ್ಲೀಗ, ಅದು ಆನಂದಮಯ ಶರೀರ ಆಗಬೇಕು. ಆಗಬೇಕಾಗಿದ್ರೆ ಏನು ಬೇಕು? ಇದೇ ಶರೀರ ಬೇಕು. ಏನಾದರೂ ಸುಡಬೇಕಾಗಿತ್ತು ಕಬ್ಬಿಣ ಸಾಮಾನು ಅಂದ್ರೆ, ಅದು ಕರಗಿಸ್ಬೇಕಾಗಿತ್ತು ಅಂದ್ರೆ ಬೆಂಕಿನೇ ಬೇಕು ವಿನ ಬೇರೆ ಸಾಧನೆಯಿಂದ ಅದು ಕರಗೋದಿಲ್ಲ. ಅದಕ್ಕೇನು ಬೇಕು? ಬೆಂಕಿನೇ ಬೇಕು. ಅದರಂತೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕಾಗಿದ್ರೆ ನಮಗೇನು ಬೇಕು? ಬ್ರಹ್ಮಜ್ಞಾನನೇ ಬೇಕು ಅಂತ. ಬೇರೆ ಯಾವುದರಿಂದ ಆ ಕಬ್ಬಿಣ ಕರಗೋದಿಲ್ಲ, ಬೇರೆ ಯಾವುದರಿಂದಲೂ ಕೂಡ ನಮ್ಮ ಅಜ್ಞಾನ ಕರಗೋದಿಲ್ಲ. ಕಬ್ಬಿಣ ಕರಗಬೇಕಾದ್ರೆ ಬೆಂಕಿನೇ ಬೇಕು. ಅಜ್ಞಾನ ನಾಶ ಆಗಬೇಕಾದ್ರೆ ಅದಕ್ಕೆ ಈಶ್ವರನ ಜ್ಞಾನ ಬೇಕು. ಬಹಳ ಜ್ಞಾನ ಅವಲ್ಲ, ಆ ಜ್ಞಾನಗಳು ಉಪಯೋಗ ಇಲ್ಲ. ಈಶ್ವರನ ಜ್ಞಾನ. ಯಾರು ಪರಮಾತ್ಮ? ಎಲ್ಲರೂ ಪರಮಾತ್ಮ ದೇವರು ಅನ್ಕಂತ ಹೊಂಟೀವಿ. ಯಾರು ದೇವರು, ಯಾರು ಪರಮಾತ್ಮ ಅನ್ನೋದು ತಿಳಿಬೇಕಾಗಿದ್ರೆ ನಮಗೆ ಆತ್ಮಸಂಧಾನವನ್ನ ನಿರಂತರವಾಗಿ ಸಾಗಿಸಬೇಕು. ಏನು ಮಾಡಬೇಕು? ಊರು ಮುಟ್ಟಬೇಕಾಗಿದ್ರೆ ನಿರಂತರವಾಗಿ ನೀನು ಹೆಜ್ಜೆ ಹಾಕಬೇಕು. ಇಲ್ರಿ 1-2 ಕಿಲೋಮೀಟರ್ ನಡೆದ ಇನ್ನ ಸ್ವಲ್ಪ ಆದ ಕುಂದಿರ್ತೀನಿ ಇಲ್ಲಿ ಅಂದ್ರೆ ಇಲ್ಲೇ ಕುಂದ್ರು, ಊರು ಬರಂಗಿಲ್ಲ ಅಂತ. ಸಮೀಪ ಹಂಗದ, ಊರು ಬಂತೇನು? ಯಾಕೆ ಹೆಜ್ಜೆ ಹಾಕ ನಿಲ್ಲಿಸಿದ್ದಿ? ನಾವು ಹೆಜ್ಜೆ ಹಾಕಲೇ ಊರು ಬಂದಿಲ್ಲ. ಅದರಂತೆ ಪರಮಾತ್ಮನ ಆತ್ಮಾನುಸಂಧಾನ ಆಗಬೇಕಾಗಿದ್ರೆ ನಿರಂತರವಾದ ಅನುಸಂಧಾನ ಮಾಡಬೇಕು. ನಿರಂತರವಾಗಿ ಅಂದ್ರೆ ಈಗೆಲ್ಲ 20-25 ವರ್ಷದಿಂದ ನೀವೆಲ್ಲ ಕೇಳ್ತೀರಿ, ನಾವು ಕೇಳಿವಿ, ಈಗ ನಾವೇನು ಹೇಳಕತ್ತೀವಿ, ಆ ಪ್ರಶ್ನೆ ಬೇರೆ. ಇದು ಸಾಮಾನ್ಯ ಸಾಧನ ಅಲ್ಲ, ನಿರಂತರ ಸಾಧನ. ಹೀಗೆ ಪ್ರಪಂಚದಲ್ಲಿ ಸರ್ವ ಜೀವಿಗಳಿಗೆ ನಾವು ಸುಖವನ್ನ ಬಯಸಬೇಕು. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆನಂದವಾಗಿರಲಿ ಅಂತ ಬಯಸಬೇಕಲ್ಲ. ಹಾಗಾಗಿ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ,
ಏ ಹಿ ಸಂಸ್ಪರ್ಜ ಭೋಗ ದುಃಖಯೋನಃ ಏವತೆ ಆದ್ಯಂತವಂತೂ ಕೌಂತೆಯ ನ ತೇಸು ರಮತೆ ಬುಧ. ಅಂದರೆ ಈ ಒಂದು ಇಂದ್ರಿಯಗಳಾವಲ್ಲ, ನಮ್ಮ ಇಂದ್ರಿಯಗಳು ಅಂದ್ರೇನು? ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರ 5. ಇದರಲ್ಲಿ ಸೇವಕ ಮಾಲೀಕ ಮತ್ತೆ ಭಾಳ ಚಂದ ಇಟ್ಟನ ಪರಮಾತ್ಮ. ಸೇವಕರು ಯಾರು ಅಂದರೆ ವಾಕ್, ಪಾಣಿ, ಪಾದ, ಗುದ, ಗುಹೆ. ಇವು ಕರ್ಮೇಂದ್ರಿಯಗಳು. ವಾಕ್ ಅಂದ್ರೆ ಕೈ, ಏನು ಮಾಡ್ತದ? ಆ ಮನಸ್ಸು ಏನನ ಹಿಡಿ ಅಂದ್ರೆ ಹೋಗಿ ಹಿಡಿತದ, ಬಿಡು ಅಂದ್ರೆ ಬಿಡ್ತದ. 2 ಕೆಲಸ ಮಾಡ್ತದ. ಹಿಡಿದು ಮಾಡ್ತದ, ಬಿಡೋದು ಮಾಡ್ತದ. ವಾಕ್ ಅಂದ್ರೆ ಮಾತು, ಮಾತು ಆಡ್ತದ, ಮಾತನ್ನ ಬಿಡ್ತದ, 2 ಮಾಡ್ತದ. ಪಾದ ಅಂದ್ರೆ ಹೆಜ್ಜೆ ಏನಾಗ್ತದ, ಹಿಂದಕ ಮುಂದಕ, ಹಿಂದಕ ಮುಂದಕ. ಸ್ವಂತ ಕಾಲು, ಸ್ವಂತ ಕೈ ಕೆಲಸ ಮಾಡಂಗಿಲ್ಲ ಇವು. ಇವು ಹೆಂಗ ಮಾಡ್ತಾವ ಅಂದ್ರೆ ಜ್ಞಾನೇಂದ್ರಿಯಗಳ 5. ಜ್ಞಾನೇಂದ್ರಿಯಗಳು 5 ಅವಲ್ಲ, ಶ್ರೋತ್ರ, ತ್ವಕ್ಕು, ಜೀವೆ, ನೇತ್ರೆ, ಗ್ರಹಣ ಅಂತ. ಇಲ್ಲಿ ನಾಲಿಗೆ ಅದ. ಇವು ಮಾಲಕವು 5, ಅವು ಸೇವಕರು 5. ಈ ಸೇವಕನಿಗೂ ಮಾಲಕನಿಗೂ ಸುಪ್ರಜರ್ ಯಾರಪ್ಪ? ಮನಸ್ಸೇ ಸುಪ್ರಜರ್. ಅವನು ಹೇಳ್ತಾನ, ಇದು ಇಲ್ಲಿ ನಿನಗಿದು, 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 ನೀ ಈ ಕೆಲಸ ಮಾಡ. ಆ ಕೆಲಸ ಮಾಡವಷ್ಟೇ. ಅಂದ್ರೆ ಸುಪ್ರಜಾರರು ಮನಸ್ಸು ಅಂತ ಅರ್ಥ ಮಾಡಬೇಕು. ಇವು ಈ ವಿರಕ್ತಿ ಅಂದ್ರೆ ವಿಷಯ ಸುಖ ನಮ್ಮ ಗರ್ಭದಲ್ಲಿ ದುಃಖವೆಂಬುದನ್ನು ಇಟ್ಟುಕೊಂಡಿರುವುದರಿಂದ ವಿಷಯಗಳನ್ನು ಅನುಭವಿಸಬೇಕೆಂದು ಬಯಸುವವರು ಈ ಸುಖದಲ್ಲಿ ಅಡಗಿರುವ ದುಃಖಕ್ಕೂ ಸಹ ಭಾಗಿಗಳಾಗಬೇಕಾಗುತ್ತದೆ. ನಾವು ಯಾವುದು ಸುಖ ಅಂತ ತಿಳ್ಕೊಂಡಿವಲ್ಲ, ಆ ಸುಖ ಅನುಭವಿಸ್ಬೇಕು ಅಂತ ಅನ್ಕೊಂಡಿವಲ್ಲ, ಆ ಸುಖ ಅನುಭವಿಸಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಕತ್ತೀವಿಲ್ಲ ಅವು. ಆಯ್ತು. ಆದರೆ ಯಾವ ವಿಷಯಗಳಿಂದ ನಿನಗೆ ಸುಖ ಆಗ್ಯದ, ಕೊನೆಗೆ ಅದೇ ವಿಷಯದಿಂದ ದುಃಖ ಆಗ್ತದೆ ನೋಡ್ರಿ. ಭಾಳ ಸಲ ಹೇಳಿ ನಾನು. ವೃದ್ಧಶ್ಯ ತರುಣಿ ವಿಷಯ ಅಂತ ಮಹಾತ್ಮ ಹೇಳ್ತಾರೆ. ಒಬ್ಬ ಪುರುಷನಿಗೆ ತರುಣಿ ಅಂದ್ರೆ ಯೌವನ ಅವಸ್ಥೆಯ ಸ್ತ್ರೀಯನ್ನು ನೋಡಿದಾಗ ಆಸಕ್ತಿ ಆಗ್ತದ, ಆಕೆಯಿಂದ ಸುಖವನ್ನು ಪಡಿಬೇಕು ಅಂತ. ಅಂದ್ರೆ ಹೆಣ್ಣಿನಿಂದ ಆನಂದ ಆಗ್ತದ, ಸುಖ ಪಡಿಬೇಕಂತ ಪ್ರಯತ್ನ ಮಾಡಿದ, ಸುಖನೂ ಆಯ್ತಂತ ಇಟ್ಕೋರಿ. ವೃದ್ಧಾವಸ್ಥೆ ಬರ್ಬೇಕಲ್ಲ. ನಾವು ತರುಣಾವಸ್ಥೆ ಹಂಗೆ ಇತ್ತಂದ್ರೆ ಈ ಜಗತ್ತಿನಾಗ ಯಾರಿಗೂ ಮಾತು ಕೇಳ್ತಿದಿಲ್ಲ. ಯಾರು ಹೆಣ್ಮಕ್ಳು ಮಾತು ಕೇಳ್ತದಿಲ್ಲ, ಗಂಡು ಮಕ್ಕಳು ಮಾತು ಕೇಳ್ತದಿಲ್ಲ. ಇವರೆಲ್ಲ ಚದಾಮರ ಅಂತೇಳಿ ಭಗವಂತ ಹಿಂಗೆ ಮಾಡಿಟ್ಟನ ಶರೀರ. ವಿಕಾರೋ ನಾಮಧೇಯ, ಎಷ್ಟು ಕುಣಿತಿದ್ದಿ ಕುಣಿ, ಎಷ್ಟು ಮಾಡ್ತಿದ್ದಿ ಮಾಡು, ಕೊನೆಗೆ ಒಂದು ದಿವಸ ನೀನು ಅಳು ಅಂತ ನಮಗೆ ಇಟ್ಟೋಗ್ಯ. ಅಂತ ವೃದ್ಧ ಮುಪ್ಪಾವಸ್ಥೆ ಬಂದಾಗ ಒಬ್ಬ ತರುಣಿ ತಾನು ಇಚ್ಛೆಯನ್ನ ಮಾಡಿ ಆಕೆನ ಪಡಿಬೇಕಂತ ಎಷ್ಟೋ ಪ್ರಯತ್ನ ಪಟ್ಟ. ಆವಾಗ ಈಗ ಪ್ರಯತ್ನ ಪಡಲಾರದೆ ಒಬ್ಬ ಯೌವನ ಸ್ತ್ರೀ ಆ ವೃದ್ಧನ ಸಮೀಪ ಬರ್ತಾಳ. ದೂರ ಸರಿ ಅಂತ ನಾವು ಅಂತಾನಿಲ್ಲ, ಏನ್ ಸಮೀಪ ಅಂತಾನ. ಅರೆ ಅವಾಗ ದೂರ ಇದ್ದವ್ರ ಸಮೀಪ ಅಂತ ಕರೆದಿದ್ದಿ ನೀನೇ, ಈಗ ಸಮೀಪ ಬಂದಾಗ ದೂರ ಹೋಗಂತಿದೆಲ್ಲ ಯಾಕಂದ್ರೆ
ಮೊದಲು ಯಾವುದರಿಂದ ಸುಖ ಅನ್ಕೊಂಡಿದ್ದಿ ಅದರಿಂದ ಅಂತಿಮದಲ್ಲಿ ದುಃಖ ಆಗ್ತದ. ಇದರಂತೆ ಎಲ್ಲ ಅಂತ ತಿಳ್ಕೋಬೇಕು, ಇದರಂತೆ ಎಲ್ಲ. ಹಾಗಾಗಿ ಯಾವ ಸುಖಕ್ಕೆ ನಾವು ಭಾಗ್ಯಗಳಂದಾಗ ಆ ದುಃಖಕ್ಕೂ ನಾವು ಭಾಗ್ಯಗಳಂತ ತಿಳ್ಕೋಬೇಕು. ನಾವೇನಂತೀವಿ, ಸುಖ ಅಷ್ಟೇ ನಮಗೆ ಬರಲಿ, ದುಃಖ ಮಂದಿಗೆ ಹೋಗಲಿ. ನಮ್ಮ ಪದ್ಧತಿ ಇಷ್ಟೇ ಇರೋದು. ಶ್ರೀಮಂತಿಗೆಲ್ಲ ನಮಗೆ ಬರಲಿ, ಬಡತನ ಮಂದಿಗೆ ಹೋಗಲಿ. ಎಷ್ಟಲ್ಲ ಅಜ್ಞಾನದ ಕಾರ್ಯ ಅಂದರೆ, ನೀವು ಹೋಗ್ಲಂದ್ರೆ ಹೋಗೋದಿಲ್ಲ, ಬಾ ಅಂದ್ರೆ ಬರೋದಿಲ್ಲ. ಅವರವರ ಪುಣ್ಯ ಪಾಪದಿಂದ ಬರ್ತದ ಹೋಗ್ತದ. ಇನ್ನೊಬ್ಬರ ಶ್ರೀಮಂತಿಕೆ ನೋಡಿ ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾರಂತ. ಅವ್ರು ಹಿಂದಿನ ಜನ್ಮದಲ್ಲಿ ದುಡದಾರ, ಪಡೆದಾರ, ಅವ್ರಿಗೆ ಕೊಟ್ಟಾರ ಭಗವಂತ. ನೀನು ಕೊಟ್ಟಿದ್ದೇನು? ನೀನು ಕೊಟ್ಟಿಲ್ಲ, ನಿಂದಲ್ಲ. ಇನ್ನೊಬ್ಬರು ನೋಡಿ ಯಾಕೆ ದುಃಖ ಪಡ್ತಿದ್ದಿ? ಇದು ಒಣ ಚಿಂತೆ ಅಲ್ಲ. ಚಿಂತೆ ಮಾಡಿದ್ರೆ ಏನನ್ನ ಹುರುಳಿರಬೇಕು, ಸತ್ಯ ಇರಬೇಕು, ಅದರ ಲಾಭ ಇರಬೇಕು, ಮಾಡಬೇಕು. ಆ ಪ್ರಶ್ನೆ ಬೇರೆ. ಹಾಗೆ ಶರೀರ ಮೇಲೆ ಎಕ್ಸರೇ ಕಿರಣಗಳನ್ನು ಪ್ರಸಾರ ಮಾಡಿದರೆ ನಮಗೇನು ಕಾಣ್ತವ? ಎಲುಬುಗಳು, ಅವುಗಳಲ್ಲಿರುವ ದೋಷಗಳು ಕಂಡು ಬರುವಂತೆ. ಎಕ್ಸ್ರೇಯಲ್ಲಿ 2 ನಮೂನೆ ಅವ. ಮದುವೆಯಲ್ಲಿ ಮುಂಚೆಯಲ್ಲಿ ಆ ಎಕ್ಸ್ರೇ ಮಾಡಿದ್ರೆ ನಡೆಯಂಗಿಲ್ಲ, ದವಾಖಾನೆ ಮಾಡ್ತಾರಲ್ಲ. ಹುಡುಗಿ ಹೆಂಗಳಪ್ಪ ಫೋಟೋ ತೋರಿಸಂದ್ರೆ, ಹುಡುಗಿ ಹೆಂಗನ ಅವನು ಫೋಟೋ ತೋರಿಸ ಅಂತ ಹೇಳಿದ್ರು. ಅವನು ಫೋಟೋ ಅಂದ್ರೆ ಏನ್ ತಕೊಂಡ? ಮುಗ್ಧ ಮನುಷ್ಯದ್ದ. ಯಾವಾಗ ಮಗನಿಗೆ ಆರಾಮಿದ್ದಲ್ಲಿ ಎಕ್ಸ್ರೇ ಮಾಡಿಸಿದ್ದ, ಅದು ತಗೊಂಬಂದ. ಕನ್ಯೆ ಕೊಡೋನು ಮುಗ್ದಿದ್ದ, ಆಕೆಗೆ ಯಾವಾಗ ಎಕ್ಸ್ರೇ ಮಾಡಿಸಿದ್ದ, ಆ ಎಕ್ಸ್ರೇ ತಂದು ಇಲ್ಲಿ ಇಟ್ಟ. ಇಬ್ಬರು ಹುಡುಗನ ಶರೀರ ನೋಡ್ತಾರೆ, ಏನ ಬರೀ ಎಲವ. ಹುಡುಗಿ ಶರೀರದಲ್ಲಿ ಏನದ? ಬರೀ ಎಲವ. ಅರೇ ಅಂದ್ರ ಹುಡುಗ ಹಿಂಗಾನ, ಹುಡುಗಿ ಹಿಂಗಾನ ಅಂದ್ರೆ ಎಕ್ಸ್ರೇ ಬಗ್ಗೆ ಹೇಳಕತ್ತೇನೆ ನಾನು. ಇನ್ನೊಂದು ಎಕ್ಸ್ರೇಗಳವ, ಫೋಟೋಗಳವಲ್ಲ. ಅದೇನ್ ಮಾಡ್ತದ? ಒಳಗಿನ ದೋಷ ಎಲ್ಲ ತೋರ್ಲಾರ್ದಂಗ ಹೊರಗಿನ ಬಣ್ಣಷ್ಟೇ ತೋರಿಸ್ತದ. ಹೊರಗಿನ ಬಣ್ಣ ಎಷ್ಟು ಹುಡುಗಿ ಚಂದ, ಹುಡುಗ ಚಂದಾನ ತೋರಿಸೋದಿಲ್ಲ. ಮತ್ತೆ ಒಳಗಿನ ಯಾಕೆ ತೋರ್ಸಂಗಿಲ್ಲ? ಅದು ಒಳಗಿನ ತೋರ್ಸಂಗಿಲ್ಲ. ದವಾಖಾನೆಗೆ ತೆಗೆದು ಹೊರಗಿನ ತೋರ್ಸಂಗಿಲ್ಲ. ಅದು ಒಳಗಿನಷ್ಟು ತೋರ್ಸೋದು. ಎಲ್ಲ ರಕ್ತ ಮಾಂಸ ಎಲ್ಲ ದಾಟಿ ಹೋಗಿ ಎಲುಬು ಎಲ್ಲದ, ಎಲುಬಿನಲ್ಲಿ ಏನು ದೋಷ ಅದ ಅದನ್ನು ಸಹಿತವಾಗಿ ತೋರಿಸ್ತದೆ. ಅಂದ್ರೆ 2 ಥರ ಅಂತ ಅರ್ಥ ಆಯ್ತಲ್ಲ. ಅದರಂತೆ ಅವಿವೇಕಿಗಳು, ವಿವೇಕಿಗಳು ಅನ್ನುವಂಥ 2 ಥರ ಅದ ಮಂದಿಯಲ್ಲಿ. ಅವಿವೇಕಿಗಳ ಎಕ್ಸ್ರೇ ದವಾಖಾನೆ ಫೋಟೋ ಇದ್ದಂಗೆ ಅವು. ವಿವೇಕಿಗಳದು ಒಳಗಿನ ತೋರ್ತದ, ಅವಿವೇಕಿದು ಹೊರಗಿನ ತೋರ್ತದ. ಅವಿವೇಕ ಏನ್ ಮಾಡ್ತಾನ? ಹೊರಗಿನ ರೂಪ ಲಾವಣ್ಯವನ್ನ, ಹೊರಗಿರುವಂತ ಏನು ಆನಂದ ವಿಷಯಗಳ ಹೊರಗೆ ಲೇಪನ ಆಗ್ಯದ, ಅದು ಆನಂದ. ಮೊದಲು ನಿಮಗೂ ಅನುಭವ ಅದ, ನಮಗೂ ಅನುಭವ ಅದ. ಏನು ಒಂದೇ ವಯಸ್ಸಿನವರು ಹೆಚ್ಚು ಕಮ್ಮಿ. ಮಾವಿನ ಹಣ್ಣು ತಿನ್ಕಾಂತ ಹೋಗ್ರು. ಅಥವಾ ಹಿಂದಿನ ಸ್ವಲ್ಪ ದಿನ ಹಿಂದೆ ಐಸ್ ಕ್ರೀಮ್ ಬರ್ತದ್ದು. 5 ಪೈಸಕ್ಕೊಂದು, 10 ಪೈಸಕ್ಕೊಂದು ಸೈಕಲ್ ಮೇಲೆ ಮಾರ್ಕೊಂಡ್ ಬರ್ತಾರೆ ಅವರು. ಮೊದಲು ಐಸ್ ಕ್ರೀಮ್ ಬಾಯಿಗಿಟ್ಟಾಗ ನಾಲಿಗೆ ಸಿಹಿ ಆಗ್ತಿತ್ತು. ಹಂಗೆ ಚೀಪ್ತಾ ಹೋದಗಳಿಗೆ ಏನಾಗ್ತದ? ಸಪ್ಪಗಾಗ್ತದೆ. ಸಪ್ಪಂದು ಸಿಹಿ ಅಂದ್ರೆ ಬೇರೆ ಅದೇನು? ಒಂದೇ ವರ್ಷದಲ್ಲಿ ಮೇಲೆ ನೋಟಕ್ಕೆ ಸಿಹಿ ಕಾಣ್ತದ, ಒಳಗೋದಾಗೆಲ್ಲ ಏನದ? ಸಪ್ಪಗಾದ. ಮಾವಿನ ಹಣ್ಣು ಮೊದಲು ತಿನ್ಕಾಂತ ಹೋದಂಗ್ಲ ಸಿಹಿ ಅದ, ಚೀಪಿನ ಸಮೀಪ ಹೋದ್ರೆ ಹುಳಿ ಅದ ನೋಡ್ರಿ. ಬೇರೆ ಬೇರೆ ಅವೇನು? ಒಂದೇ ಹಣ್ಣಿನಲ್ಲಿ. ಅದರಂತೆ ಅವಿವೇಕಿಗಳಿಗೆ ಹೊರಗಿನ ಶಬ್ದದಿಂದ, ಸ್ಪರ್ಶದಿಂದ, ರೂಪ ರಸ ಗಂಧದ ಲೇಪನ ಮಾಡ್ಯಾನ ಆನಂದ. ಬರೀ ಲೇಪನ. ಐಸ್ ಕ್ರೀಮಿಗೆ ಸಕ್ಕರೆ ಹೆಚ್ಚಿದಂಗ.
ಅವನ ಸವಿತಾ ಸವಿತಾ ಹೋದಂಗೆಲ್ಲ ನಿರಾಶೆ ಆಗ್ತದೆ. ಆದರೆ ವಿವೇಕ ದೃಷ್ಟಿಗೆ ಹಂಗಾಗೋದಿಲ್ಲ. ವಿವೇಕವೆಂಬ ಕಿರಣಗಳನ್ನು ಅದರ ಮೇಲೆ ಪ್ರಸರಿಸಿ ಅದರೊಳಗೆ ಅಡಗಿರುವ ದುಃಖವನ್ನು ನೋಡ್ತಾನೆ ಅವನು. ಇದು ಹಣ್ಣು ಸಿಹಿಯಾದ, ಒಳಗ ಇದು ಹುಳಿಯಾದ. ಐಸ್ ಕ್ರೀಮು ಮೇಲೆ ಸಿಹಿಯಾದ, ಒಳಗೆ ಸಪ್ಪಗಾದಂತ. ಅವನು ಹೊರಗ ಇನ್ನು ತಿಂಡಿ ಎಲ್ಲ ತಿಳ್ಕೊಂಡನಿಲ್ಲ ಅಂತ. ಯಾಕೆ ಅವನಿಗೆ ವಿವೇಕ ಅದ, ಅದರನೆ ಮೇಲೆ ಗೊತ್ತದ ಪಕ್ಕ. ಅದರಂತೆ ಇಲ್ಲಿ ವಿಷಯಗಳಲ್ಲಿ ಅಡಗಿರುವ ದುಃಖವನ್ನು ನೋಡಿ ಅದರ ವಿಷಯವಾಗಿ ಉಪೇಕ್ಷ ಭಾವವುಳ್ಳವನಾಗುತ್ತಾನೆ. ಅವನು ತಿನ್ನೋದಿಲ್ಲ ಅಂತ ಅರ್ಥ ಅಲ್ಲ, ಉಪೇಕ್ಷೆ ಮಾಡ್ತಾನೆ. ನಡೆಯಿದ್ರೆ ಹಣೆ ಬರೀ ಇಷ್ಟೇ ಅಂತಾನೆ ವಿನ ಅದ್ರ ಬೆನ್ನು ಬೀಳಕ್ ಹೋಗಂಗಿಲ್ಲ. ಅದ್ರಲ್ಲಿ ಏನಾದ, ಮೊದಲು ಸುಖ ಅದ, ಆಮೇಲೆ ದುಃಖ ಅದಂತಾನ. ಹೀಗೆ ಮೂಲದಲ್ಲಿ ನತೇಶನಮತೆ ಬುಧ ಅಂದ್ರೆ ಇದೇ ಅಭಿಪ್ರಾಯ ವಿವೇಕವಿಲ್ಲದ ಅಜ್ಞಾನಿಗಳ ಮೇಲೆ ತೋರುವ ಅಂದ ಚಂದದ ಸಮಭಾಸವನ್ನು ನೋಡಿ ಭ್ರಾಂತಿ ಪರವಶರಾಗಿ ಹೊರಗಿನ ಅಂದ ಹೊರಗಿನ ಚಂದವನ್ನು ನೋಡಿ ಭಾವಪರವಶರಾಗ್ತಾರೆ. ತಮ್ಮನ್ನು ತಾವು ಮರಿತಾರೆ. ಯಾವುದಕ್ಕಾಗಿ? ವಿಷಯಗಳಿಗೋಸ್ಕರವಾಗಿ ತಮ್ಮನ್ನು ತಾವು ಮರೆತರು. ಆದ್ರೆ ಜ್ಞಾನಿಗಳು ಸ್ವರೂಪ ಸಾಕ್ಷಾತ್ಕಾರಕ್ಕಾಗಿ ತಮ್ಮನ್ನು ತಾವು ಮರೆತರು. ನೋಡ್ರಿ, ತಮ್ಮನ್ನು ತಾವು ಮರೆತವರು ಜ್ಞಾನಿಗಳು, ವಿಷಯಗಳಲ್ಲೇ ತಮ್ಮನ್ನು ತಾವು ಮರೆತವರು ಅಜ್ಞಾನಿಗಳು. ಇಷ್ಟೇ ವ್ಯತ್ಯಾಸ. ಈ ಭ್ರಾಂತಿ ವಿಷಯರಾಗಿ ಆ ವಿಷಯ ಸುಖಗಳನ್ನು ಅನುಭವಿಸಕ್ಕೆ ಮೇಲಕ್ಕೆ ಏಳಲಾಗದ ಗುಂಡಿಯಲ್ಲಿ ಬಿದ್ದು ಹೋಗುತ್ತಾರೆ. ಈಗಾಗಲೇ ತೋಡಿ ಸಾಹೇಬ್ರು ಹೇಳಿದ್ರಲ್ಲ, ಗಜೇಂದ್ರ ಆನೆ ದೃಷ್ಟಾಂತ. ಅವರು ಒಂದ್ಸಲ ವಿಷಯದಲ್ಲಿ ಬಿದ್ದರೆ ಎದ್ದೇಳೋದು ಬಹಳ ಕಷ್ಟ ಅಂತ. ಇದು ಆನೆ ನೀರಲ್ಲಿ ಬಿತ್ತು ಅಂದ್ರೆ ಅದು ಮೇಲೆ ಬರೋದು ಕಷ್ಟ. ಕೆಸರಾಗಿ ಬಿದ್ದರೆ ಅದು ದೇಹ ಭಾರ ಬಹಳ ಒಜ್ಜೆ ಇರ್ತದ. ಆಡಿನ ಮರಿ ಕುರಿ ಮರಿ ಆದ್ರೆ ಯಾರ ಸರಳ ಎತ್ಕೊಂಬರ್ತಾರ. ಆನೆ ನೀರಿನಲ್ಲಿ ಬಿತ್ತು ಅಂದ್ರೆ ಅದು ಕಾಲು ಅದರ ಭಾರಕ್ಕೆ ಆಳವಾಗಿ ಹೋಗ್ತದೆ. ಕಾಲು ಕಿತ್ತಬೇಕಾದ್ರೆ ಒದ್ದಾಡ್ತದ. ಒದ್ದಾಡಿ ಬಲಗಾಲನ್ನು ಕಿತ್ತಬೇಕಾದ್ರೆ ಎಡಗಾಲ ಮೇಲೆ ಭಾರ ಹಾಕ್ಬೇಕು. ಇಡೀ ಭಾರ ಇದ್ರ ಮೇಲೆ ಆಗ್ತದೆ. ಅವಾಗ ಇದು ಅಗರ ಆಗ್ತದ, ಮೇಲೆ ಬರ್ತದೆ. ಇದೇನು ಮೇಲೆ ಬಂತು, ಈ ಕಾಲು ಸಿಗಬೇಕು. ಇದನ್ನು ಕಿತ್ತಬೇಕಾದ್ರೆ ಏನು ಮಾಡಬೇಕು? ಮತ್ತೆ ಈ ಕಾಲು ಇಡಬೇಕು. ಅದು ಕೆಸರು ಸೀಮಿತವಾಗಿತ್ತಲ್ಲ, ಈ ಕಾಲು ಎತ್ತಿ ಇಟ್ಟು ಏನಾಯ್ತು, ಆ ತೆಗ್ಗೆಲ್ಲ ಉದುಲಾಗ್ಬಿಡ್ತು. ನೋಡ್ರಿ, ಮೊದಲು ಕಾಲಷ್ಟು ಸಿಗಬಿದ್ದಿತ್ತು, ಈಗ ದೇಹ ಕೂಡ ಅದ್ರಾಗ ಮುಳುಗೋಯ್ತು. ನೋಡ್ರಿ, ನಮ್ಮದು ಕೂಡ ಅಷ್ಟೆ. ಅವ್ರು ಯಾಕೆ ಒತ್ತಿ ಹೇಳ್ತಾರೆ ದುಷ್ಟ ಅಂತಂದ್ರೆ ನಮಗೋಸ್ಕರ. ಅದರಂತೆ ಮೇಲಕ್ಕೆ ಏಳಲಾಗದ ಗುಂಡಿಯಲ್ಲಿ ಬಿದ್ದು ಹೋಗುತ್ತೇವೆ. ಇಷ್ಟೇ ಅಲ್ಲ, ಗಾಳದಲ್ಲಿ ಸಿಕ್ಕಿ ಬಿದ್ದಿರುವ ಮೀನು ನಾಶವಾದಂತೆ ನಾಶವಾಗುತ್ತದೆ. ಗಾಳದಲ್ಲಿ ಗಾಳ, ಮೀನಿನ ಗಾಳ ಹಾಕ್ತಾರಲ್ಲ, ಸಿಕ್ಕಿ ಬಿತ್ತಂದ್ರೆ ಅದೇನಾಯ್ತು ಅಂದ್ರೆ ತನ್ನ ಪ್ರಾಣವನ್ನೇ ಕಳ್ಕೋಬೇಕಾಯ್ತು. ಕಾರಣ ಏನು? ಮೀನು ಎಲ್ಲಿ ಹುಟ್ಟಿದ್ರೆ ನೀರಲ್ಲೇ ಹುಟ್ಟಿದ ಭಗವಂತ ನೀರಿನಲ್ಲೇ ಹುಟ್ಟಿದ ಜಲರಾಶಿಗಳಿಗೆ ನೀರಿನಲ್ಲೇ ಆಹಾರವನ್ನು ತಯಾರು ಮಾಡಿ ನೀರಿನಲ್ಲೇ ಬದುಕುವಂತ ಆಯುಷ್ಯವನ್ನು ಕೊಟ್ಟನ ಭಗವಂತ. ಯಾವ್ಯಾವ ಪ್ರಾಣಿ ಏನು ಬೇಕು ಎಲ್ಲ ಮಾಡಿ ನೀರಿನಾಗ ಆದಂಥದ್ದು. ಆದ್ರೆ ಇದೇನು ಮಾಡ್ತು, ನನಗ ಪರಮಾತ್ಮ ನಾನಿದ್ದ ಜಾಗದಲ್ಲಿ ನಾ ಬದುಕಲಿಕ್ಕೆ ಬೇಕಾದಷ್ಟು ಇಟ್ಟನ ನೀರಿನಲ್ಲಿ, ಅದನ್ನ ತಿಂದು ಬದುಕಬಹುದಂತ ಬಿಡಿತು.
ಹೊರಗಿನ ಒಂದು ತುಂಡು ಮಾಂಸದ ಆಶೆಯನ್ನು ಮಾಡ್ತೀನಿ ನೋಡ್ರಿ. ನೀರಿನ ಮಾಂಸ ಅದೇ ಬೇಟೆಗಾರ ಬಲೆಯ ತಂದ ತುಂಡು ಗಾಣಕ್ಕೆ ಹಚ್ಚಿದ ಹಾಕಿದ ತನ್ನಲ್ಲಿ ಇಲ್ಲದ್ದೆಲ್ಲ ಇದಕ್ಕಿಂತ ಇದರಲ್ಲಿ ಬ್ಯಾರೆ ರುಚಿ ಇದ್ದಂಗ ಅದಂತ ತಿನ್ನಕ್ ಹೋಯ್ತು, ಗಾಳ ಸಿಗವಿತ್ತು, ಪ್ರಾಣ ಹೋಯ್ತು ನೋಡ್ರಿ. ಪಾರಾಗ ಸಾಧ್ಯ ಅದೇನು ಇಲ್ಲ. ಅದರಂತೆ ತನ್ನ ಸ್ಥಾನವನ್ನು ಬಿಟ್ಟು ಗಾಳದ ಸಮಯಕ್ಕೆ ಬಂದು ಅದನ್ನು ಹತ್ತುವುದು ಮಾಂಸದ ಸುಖಕ್ಕೆ ಮುರಳಾದ ಆ ಮೀನಿಗೆ ಅದರಲ್ಲಿ ತನ್ನನ್ನು ನಾಶ ಮಾಡುವ ಗಾಳ ಆದಂಥದ್ದು ಗೊತ್ತಿಲ್ಲ. ಮಾಂಸ ಅಂತಕ್ಕಂದು ಮಾಂಸದ ಒಳಗ ಗಾಳ ಅದ. ಮಾಂಸ ಮೀನನ್ನು ಕೊಲ್ಲಂಗಿಲ್ಲ, ಮಾಂಸದ ಒಳಗೆ ಗಾಳ ಅದಲ್ಲ. ಆ ಗಾಳ ಆದಂತ ಅದಕ್ಕೆ ಅರಿವಿಲ್ಲ ನೋಡೋದು ಮೀನಿಗೆ. ಗೊತ್ತಿದ್ರೆ ತಿಂತಿತ್ತೇನ. ಹೀಗೆ ಕೊನೆಗೇನಾಯ್ತು, ಮೃತ್ಯುವೇ ಅದಕ್ಕೆ ಗತಿ, ದುಃಖ ಯೋನಯ ಅಂದ್ರೆ ಎಲ್ಲವೂ ದುಃಖಮಯ ಅಂತ ಇಲ್ಲಿ ಅರ್ಥ ಮಾಡ್ಬೇಕಂತ ಹೇಳಿದ್ರು. ಸಮಯ ಆದಂಗಾಗ್ಯದ. ಇವತ್ತಿನ ವಿಶೇಷವಾದ ಸೂಚನೆ ಏನಂದ್ರೆ, ನಮ್ಮ ನೀಲಮಾನವೀಯ ಸದ್ಗುರು ಸಿದ್ಧಾರೂಢ ಮಠದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಸಚ್ಚಿಷ್ಯರಾದ ಶ್ರೀ ಶಂಕರಣ್ಣ ಶಾಸ್ತ್ರಿ ಅಂತ ಇದ್ದ ಅವರು ತೀರ್ಕೊಂಡ್ರು. ಅವರ ಧರ್ಮಪತ್ನಿ ಲಕ್ಷ್ಮಿ ತಾಯಿಯವರು ಕೂಡ ಆಧ್ಯಾತ್ಮದಲ್ಲಿ ಸತಿಪತಿಗಳು ಬಹಳ ಅನುಭವವನ್ನು ಮಾಡಿದಂಥವರು. ಇವತ್ತು ಮಧ್ಯಾಹ್ನದಲ್ಲಿ ಅವರು ಕೂಡ ತಮ್ಮ ಭೌತಿಕವಾದ ದೇಹವನ್ನು ತ್ಯಜಿಸಿ ಸ್ವರೂಪದಲ್ಲಿ ಲೀನವಾದಂಥ ವಿಷಯ ಗೊತ್ತಾಯಿತು. ನಾಳೆ ದಿನ ಅವರ ಅಂತಿಮ ಸಂಸ್ಕಾರ ಜರುಗುವುದು. ಅದಕ್ಕಾಗಿ ಎಲ್ಲರಿಗೂ ಆ ವಿಷಯವನ್ನು ಹೇಳಿ ನಾಳೆ ನಡೆಯುವ ಕಾರ್ಯದಲ್ಲಿ ಸಾಧ್ಯವಾದವರು ಭಾಗವಹಿಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ನಾಳೆ ದಿನ ನಾವು ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು, ವಿಶೇಷವಾಗಿ ಪ್ರಪಂಚದ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತ್ಯಾಗ ಮಾಡಿ ಇದರ ಹಣೆ ಬರ ಇಷ್ಟೇ ಆದಂತ ತಿಳ್ಕೊಂಡಂಥ ನಮ್ಮ ಚಿಕ್ಕಸೂರಿನ ದಂಪತಿಗಳು, ಅದೇ ಪ್ರಕಾರವಾಗಿ ನೀರ್ಮಾನವೀಯ ಕರೆಪ್ಪ ಶರಣರ ಬಸವಣ್ಣರ ಶಿಷ್ಯರು, ಅವರ ಮಗ ಪೊಲೀಸನ, ಆ ಮಗ ಮತ್ತು ಮಗಳು, ಹಾಗೂ ಮಲ್ಲಾಪುರ ಗ್ರಾಮದ ದಂಪತಿಗಳು ನಾಳೆ ದಿನ ಗುರುಕರುಣೆ ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು. ಅದು ಸಾಯಂಕಾಲ. ಕಾರಣಾಂತರದಿಂದ ಆ ಕಾರ್ಯವನ್ನು ನಾಳೆ ಬೆಳಗ್ಗೆ 9:30ರಿಂದ 10 ಗಂಟೆ ಒಳಗಡೆ ಆ ಕಾರ್ಯವನ್ನು ಮುಗಿಸಿ ಪುನಃ ಅವರು ತಮ್ಮ ತಮ್ಮ ಊರಿಗೆ ಹೋಗಿ ಶಿವರಾತ್ರಿ ಜಾಗರಣೆ ಪ್ರಯುಕ್ತವಾಗಿ ತಮ್ಮ ಕಾರ್ಯದಲ್ಲಿ ಭಾಗಿಗಳಾಗಲಿ ಅಂತಕ್ಕಂಥ ಭಾವನದಿಂದ 9 ಗಂಟೆಗೆ ತಾವೆಲ್ಲರೂ ಬಂದರೆ 10 ಗಂಟೆ ಒಳಗಡೆ ಈ ಕಾರ್ಯವನ್ನು ಮುಗಿಸಿ ತಮ್ಮನ್ನು ಬೀಳ್ಕೊಡಲಾಗುವುದು. ಆ ಕಾರಣ ಸ್ಥಳೀಯರಾದ ತಾವೆಲ್ಲರೂ ನಾಳೆ 9 ಗಂಟೆಗೆ ಸರಿಯಾಗಿ ಇಲ್ಲಿದ್ದು ಆ ಕಾರ್ಯದಲ್ಲಿ ಭಾಗಿಗಳಾಗಿ ಅವರೆಲ್ಲರೂ ಕೂಡ ಬಸವಾನಂದ ಆದಿಯಾಗಿ ತಾವುಗಳು ಕೂಡ ಅವರಿಗೆ ಶುಭ ಆಶೀರ್ವಾದವನ್ನು ಮಾಡಿ ಈ ಜನ್ಮದಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟ ಇದು, ಅತ್ಯಂತ ಮುಖ್ಯವಾದದ್ದು. ಇಂಥ ಒಂದು ಪಾರಮಾರ್ಥದಲ್ಲಿ ಕಾಲು ಹಿಡುವಂಥ ಆ ದಂಪತಿಗಳಿಗೆ ಸದ್ಗುರು ಸಿದ್ಧಾರೂಢರ ಆದಿಯಾಗಿ ಈ ಜನ್ಮದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಮೋಕ್ಷ ಸಾಧನೆಯ ಗುರಿಯನ್ನು ತಲುಪಲಿ ಅಂತಕ್ಕಂಥ ಭಾವವನ್ನು ಇಟ್ಟುಕೊಂಡು ನಾಳೆ ಸ್ಥಳೀಯರು ಎಲ್ಲರೂ 9 ಗಂಟೆಗೆ ಸುಗಪ್ಪ ನೀವೆಲ್ಲರೂ ಬರ್ರಿ, ಅವರು ಬರ್ತಾರೆ. ಅಲ್ಲಿಂದ ಮತ್ತೆ ಇನ್ನೊಂದು 4 ಜನ ಬರೋರಾರ, ಅವರಿಗೆ ನಾಳೆಗೆ ಆಗೋದಿಲ್ಲ ಅಂತ ಹೇಳೀವಿ. ಮುಂದೆ ಒಂದು ದಿನ ನೋಡೋಣ. ಇವರೆಲ್ಲ ನಾವು ಮೊದಲು ಮಾತು ಕೊಟ್ಟಿವಿ.
ಆಮೇಲೆ ಅವರಿಗೂ ಕೂಡ ಶಿವರಾತ್ರಿ ಜಾಗರಣೆನೇ ಯೋಗ್ಯ ಅನ್ನುವಂಥ ಭಾವ ಇದ್ದ ಕಾರಣ ಆ ಕಾರ್ಯವನ್ನು ಮುಗಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಸಂತೋಷ ಮನಗೋವೆ ಚಿಂತೆಯ ಮಾಡಬ್ಯಾಡೋ ಸಂತೋಷ ಮನಗೋವೆ ಶಾಂತಾದಿಸಲು ಹಿತ ಅಂತಾರೆ ನಿನಗೆ ಯಾರೇ ನಂದರೆ ನಿನಗೆ ಈ ಜಗದೋಳು ಯಾರೇ ನಂದರು ನಿನಗೆ ಯಾರೇ ನಂದರೆ ನಿನಗೆ ಈ ಜಗದೋಳು ಯಾರೇ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ಅಂಗಂಬಾಕಾರ ಲಿಂಗಂಬ ಶರೀರವು ಅಂಗಂಬಾಕಾರ ಲಿಂಗಂಬ ಶರೀರವು ಅಂಗದೊಳಗೆ ಮಾಲಿಂಗ ಮೂರುತಿ ಪೂಜೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ಆತಳ ತಳ ಎಡಬಾಲ ಕೆರೆ ಬಾವಿ ಆತಳ ಪಾತಳ ಎಡಬಾಲ ಕೆರೆ ಬಾವಿ ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜೆಗೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ಅವರ್ಯಾರೋ ಇವರ್ಯಾರೋ ಎಂಡರ ಮಕ್ಕಳು ಯಾರೋ ಅವರ್ಯಾರೋ ಇವರ್ಯಾರೋ ಎಂಡರ ಮಕ್ಕಳು ಯಾರೋ ಬಂಡಿ ತುಂಬ ಭಾಗ್ಯ ಹೋಗಿ ಅಡವಿ ಸೇರಿದ ಮ್ಯಾಲ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ದೇಶದೊಳಗೆ ನಮ್ಮ ವಸುಳ್ಳ ಲಕ್ಷಣ ಈಶ ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ
श्रीमद जगद्गुरु सिद्धारूढ़ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव महाराज की जय। सकल साधु संत महाराज